It's okay? Huh? Started. यथा नद्यः स्यन्द्यमाना समुद्रे अस्तं गच्छन्ति नामरूपे विहाय तथा विद्वान् नामरूपादि विमुक्तः परात् परं पुरुषमुपैति दिव्यं So what happens to that person? ಅವನಿಗೆ ಏನಾಗುತ್ತಪ್ಪ? ಗಂಗಾ ಯಮುನಾ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಹಲವಾರು ನದಿಗಳು. ಎಷ್ಟು ನದಿಗಳು? ಗಂಗಾ ಯಮುನಾ ಗೋದಾವರಿ ಸಿಂಧು ಕಾವೇರಿ. There are many rivers called by different names. Ganga, Yamuna, Godavari, Narmada, Sindhu, Kaveri. They flow and they reach the ocean. After that, what river remains? ಗಂಗಾ ಯಮುನಾ ಸಿಂಧು ಕಾವೇರಿ ನದಿಗಳು ಹರಿದು ಸಮುದ್ರ ಸೇರ್ತವೆ. ಆಮೇಲೆ ಯಾವ ನದಿ ಉಳ್ಕೊಳ್ತದೆ? So can you find out which river is there in the ocean? ಆ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ನದಿಗಳು ಸಮುದ್ರ ಸೇರಿದ ಮೇಲೆ ಯಾವ ನದಿ ಉಳ್ಕೊಳ್ತು? ಆಫ್ಟರ್ ಗಂಗಾ ಯಮುನಾ, ಆಫ್ಟರ್ ದ ರಿವರ್ಸ್ ಗಂಗಾ ಯಮುನಾ ಗೋದಾವರಿ ನರ್ಮದಾ ಸಿಂಧು ಕಾವೇರಿ, ದೇ ರೀಚ್ ದ ಓಷನ್. ಕ್ಯಾನ್ ಯು ಫೈಂಡ್ ಔಟ್ ವಿಚ್ ರಿವರ್ ಇಸ್ ದೇರ್ ಸ್ಟಿಲ್? ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಆಲ್ Brahmadnanis, right? Individually are called by some name and you have a form. ಒಂದು ಹೆಸರಿದೆ, ರೂಪ ಇದೆ, right? So the moment you call some name, you say I am so. Maitri ಅಂತ ಹೇಳ್ಕೊಳ್ಳೆ, Maitri will respond. Kashyap ಅಂತ ಹೇಳ್ಕೊಳ್ಳೆ, somebody will respond. ಕಶ್ಯಪ್ ಅಂತ ಹೇಳ್ಕೊಳ್ಳೆ, ನಿಮಗೆ ಒಂದು ನಾಮ ರೂಪ ಇದೆ. ಬ್ರಹ್ಮಜ್ಞಾನಿ ನಾಮವೂ ಇಲ್ಲ, ರೂಪವೂ ಇಲ್ಲ. ನಾಮರೂಪವನ್ನು ದಾಟಿದಂಥ ಪರಬ್ರಹ್ಮನ ಸೇರ್ಕೊಂಡ್ಬಿಟ್ಟಿದ್ದಾನೆ. One who has attained Brahmadnana, he has gone beyond the name and form. He has attained oneness with the Parabrahman, who has no name. ಭಗವಂತನಿಗೆ ಪರಬ್ರಹ್ಮನಿಗೆ ಹೆಸರೇ ಇಲ್ಲ. What name can you give to the infinity? ಅನಂತತೆಗೆ ಏನು ಹೆಸರು ಕೊಡಲಿಕ್ಕೆ ಸಾಧ್ಯ? All human beings are like rivers. ಪ್ರತಿ ಮನುಷ್ಯರು ಕೂಡ ಒಂದು ನದಿಗಳಿದ್ದ ಹಾಗೆ. ಆ ನದಿ ಹೋಗ್ತಾ ಇರುವಾಗ ಕೆಲವು ಫೋರ್ಸ್ ಆಗುತ್ತೆ, ದುಗ್ದು ಫೋರ್ಸ್ ಆಗಿ ಹೋಗುತ್ತೆ, ಕೆಲವು ನಿಧಾನ ಆಗುತ್ತೆ, ಕೆಲವು ಸ್ಲೋ ಮೂವಿಂಗ್, ಕೆಲವು ಫಾಸ್ಟು, ಕೆಲವು ಸಿಂಗಿಂಗ್ ಸಾಂಗು, ಕೆಲವು ಡ್ಯಾನ್ಸಿಂಗು, ಕೆಲವು ವೀಕು. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಲೈಕ್ ರಿವರ್ಸ್, ರೈಟ್? ದೇ ಸಮ್ ರಿವರ್ಸ್ ಆರ್ ಗಶಿಂಗ್, ಓಡ್ತಾ ಇದ್ದಾವೆ. ಕೆಲವು ನದಿಗಳು ಓಡ್ತಾ ಇದ್ದಾವೆ, ಕೆಲವು ನದಿಗಳು ನಿಧಾನ ಹರಿತವೆ. ಸಮ್ ರಿವರ್ಸ್ ಫ್ಲೋ ಸ್ಲೋಲಿ, ಸಮ್ ರಿವರ್ಸ್ ಟ್ರಿಕಲ್, ಒಂದು ಕಡ್ಡಿಯಾಗಿ ಸ್ವರ್ಗ ಹೋಗಿರ್ತವೆ, ರೈಟ್? ಬಟ್ ಆಲ್ ರಿವರ್ಸ್ ಗೋ ಟು ದಿ ಸಿ. ಎಲ್ಲ ನದಿಗಳು ಇಲ್ಲಿ ಹೋಗ್ತವೆ, ಸಮುದ್ರಕ್ಕೆ ಹೋಗಿ ಸೇರ್ತವೆ. ಒಂದಲ್ಲ ಒಂದು ದಿವಸ, ಒನ್ ಡೇ ಆರ್ ದ ಅದರ್ ಡೇ, ರೈಟ್? Every river, every living being is rushing towards the ocean called Parabrahma. ಪ್ರತಿ ಜೀವಿ ಭಗವಂತನ ಕಡೆಗೆ ಓಡ್ತಾ ಇದ್ದಾನೆ. ಪ್ರತಿ ಜೀವಿ ಏನಾಗುತ್ತೆ, ಭಗವಂತನ ಕಡೆಗೆ ಓಡ್ತಾ ಇದ್ದಾರೆ. ಕೆಲವು ಸ್ವಲ್ಪ ನಿಧಾನ ಓಡ್ತಾರೆ, ಕೆಲವು ಸ್ವಲ್ಪ ಫಾಸ್ಟಾಗಿ ಓಡ್ತಾರೆ, ಕೆಲವು ಸ್ವಲ್ಪ ನದಿ ಮುಟ್ತಾರೆ, ಸಮುದ್ರ ಮುಟ್ತಾರೆ. ಎವ್ರಿ ಲಿವಿಂಗ್ ಬೀಯಿಂಗ್ ಈಸ್ knowingly or unknowingly is moving towards Bhagwan, Parabrahma. Okay, some people are running fast, some people are running slow, some people are waiting. Eventually they go and reach the ocean. ಎಲ್ಲರೂ ಭಗವಂತನ ಮುಟ್ತಾರಪ್ಪ. ಬ್ರಹ್ಮಜ್ಞಾನಿ ಆಲ್ರೆಡಿ ಹೋಗಿ ಸೇರಿಬಿಟ್ಟಿದ್ದಾನೆ, ಸ್ಟೇಷನ್ ಸೇರಿ ಆಗಿಬಿಟ್ಟಿದ್ದಾನೆ. he has already reached the station. And after reaching the station, he is not there. ಅವನು ಇಲ್ಲ.
ಆಯಿತಾ? ಅಲ್ಲಿರೋದು ಯಾರು? ಪರಬ್ರಹ್ಮ ಮಾತ್ರ. ದೇರ್ ಓನ್ಲಿ ಪರಬ್ರಹ್ಮನ್ ರಿಮೇನ್ಸ್. ಹೂ ಆಪರೇಟ್ಸ್ ಥ್ರೂ ದ ಬಾಡಿ ಈಸ್ ಪರಬ್ರಹ್ಮ. ಆ ಶರೀರದ ಮೂಲಕ ಕೆಲಸ ಮಾಡಿಸೋದು ಯಾರು? ಪರಬ್ರಹ್ಮ. ಶರೀರ ಕೆಲಸ ಯಾಕೆ ಮಾಡ್ತಾ ಇದೆ? ಶುದ್ಧ ಚಿತ್ತದ ಸಂಸ್ಕಾರಗಳು, ಶುದ್ಧ ಸಂಸ್ಕಾರಗಳು ಸ್ವಲ್ಪ ಉಳ್ಕೊಂಡಿದ್ದಾವೆ, ಸ್ವಲ್ಪ ಪೆಟ್ರೋಲ್ ಬಾಕಿ ಇದೆ ಅಲ್ಲಿ. ಯಾವ ಪೆಟ್ರೋಲು? ಶುದ್ಧ ಸಂಸ್ಕಾರ. ಯಾವ ಶುದ್ಧ ಸಂಸ್ಕಾರ? ಅದು ಜನರಿಗೆ ಒಳ್ಳೇದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಸಂಸ್ಕಾರ, ಪೆಟ್ರೋಲ್ ಬಾಕಿ ಬಿಡಿದೆ. ಅದನ್ನು ಆಪರೇಟ್ ಡ್ರೈವರ್ ಖಾಲಿ, ಡ್ರೈವರ್ ಜಾಗ ಇಲ್ಲ, ಡ್ರೈವರ್ ಖಾಲಿ ಮಾಡಿಬಿಟ್ಟಿದ್ದಾನೆ ಜಾಗ. ಅಲ್ಲಿ ಆಪರೇಟ್ ಮಾಡೋದು ಯಾರು? ಪರಬ್ರಹ್ಮ. ಓನ್ಲಿ ಪರಬ್ರಹ್ಮ ಇಸ್ ದೇರ್, ರೈಟ್? ಹಾಗೆ ನದಿಗಳು ಹೋಗಿ ಸಮುದ್ರ ಸೇರ್ಕೊಳ್ತಾವೋ ಹಾಗೆ ಇವನಿಗೆ ಏನು ಮಾಡ್ತಾನೆ? ಪರಬ್ರಹ್ಮನ ಸೇರ್ಕೊಂಡ್ಬಿಡ್ತಾನೆ. ಯಾವಾಗ? ಬದುಕಿದ್ದಾಗ, ಸತ್ತ ಮೇಲೆ ಅಲ್ಲ. ವೈಲ್ ಈಸ್ ಅಲೈವ್, ರೈಟ್? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ಎಲ್ಲ ನಾಮ ರೂಪಗಳ ಹಿಂದೆ ಇರುವುದು ಒಬ್ಬನೇ ಅಪ್ಪ, ಪರಬ್ರಹ್ಮ. Behind all names and forms there is only one consciousness, that's called Parabrahma. Unknown, because we don't know, we give some names, right? But behind that names only Parabrahma remains. ಮಳೆ ಯಾವಾಗ ಬಿದ್ದದ, ಎಲ್ಲ ನದಿಗಳ ಸಮುದ್ರ ನದಿ ಮಳೆ ಬೀಳ್ತದೆ, it rains, rain becomes a river goes through ocean. ಅದೇ ರೀತಿ ಎಲ್ಲ ಜೀವಿಗಳು ನದಿಗಳು ಮಳೆ ಬಿದ್ದಾಗ, ಮಳೆ ಬಂದು ನದಿ ಹೇಗೆ ಆಗ್ತಾವೋ ಹಾಗೆ ಎಲ್ಲ ಜೀವಿಗಳು ನಿಧಾನವಾಗಿ ಪರಬ್ರಹ್ಮ ಸೇರ್ತವೆ. ಸೊ ವಿ ಡು ನಮಸ್ಕಾರ ಟು ಡಿಫರೆಂಟ್ ಗಾಡ್ಸ್, ಕೃಷ್ಣ, ಶಿವ, ಗಣೇಶ, ದೇರ್ ಆಲ್ ನೇಮ್ಸ್ ಆ್ಯಂಡ್ ಫಾರ್ಮ್ಸ್. ಅವ್ರ ಹೆಸರು ಮಾತ್ರ, ಬೇರೆ ಬೇರೆ ದೇವರು. ಎಲ್ಲರ ಹೆಸರು, ಎಲ್ಲ ನಮಸ್ಕಾರಗಳು ಯಾರಿಗೆ ಸೇರೋದು? ಪರಬ್ರಹ್ಮನಿಗೆ, ಪರಬ್ರಹ್ಮ ನಾರಾಯಣನಿಗೆ. Every namaskara, whatever namaskara you do, whatever worship you do, it reaches Narayana, because all rivers ultimately go and meet the ocean. ಎಲ್ಲ ನದಿಗಳು ಹೋಗಿ ಸಮುದ್ರ ಸೇರ್ಕೊಳ್ತವೆ. ಅದೇ ರೀತಿ ಎಲ್ಲ ಜೀವಿಗಳು ಆ ಪರಬ್ರಹ್ಮನಲ್ಲಿ ಸೇರ್ಕೊಳ್ತಾವಪ್ಪ. ಯಾವಾಗ ಸೇರ್ಕೊಳ್ತವೆ? ತಮೋಗುಣದಿಂದ ಆದ ಸಂಸ್ಕಾರ ಹೋಗಬೇಕು. ದಿ ಇಂಪ್ರೆಷನ್ಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ತಮೋಗುಣ ಹ್ಯಾಸ್ ಟು ಡ್ರಾಪ್. ಇಂಪ್ರೆಷನ್ಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ರಜೋಗುಣ ಹ್ಯಾಸ್ ಟು ಡ್ರಾಪ್. Impression which are created by Sattva-guna should liberate. When the impressions of Sattva-guna are over, he is one with the ocean. While impressions are there, Sattva-guna impressions are there, but he has realized himself, still he is a part of the ocean. But he has little bit identity. ಒಂದು ಸಣ್ಣ ಅಲೆ ಉಳ್ಕೊಂಡಿದೆ ಅಷ್ಟೇ, ಹೊರಗಿನವರಿಗೆ ಕಾಣಲಿಕ್ಕೆ. ಬಟ್ ಒಳಗೆ ಏನೂ ಇಲ್ಲ, ಅದು ಸಮುದ್ರವೇ ಇರೋದಲ್ಲಿ. The example which I give normally is, there is a salt doll. ಉಪ್ಪಿನ ಗೊಂಬೆ ಇದೆ, ಉಪ್ಪಿನ ಗೊಂಬೆ, the salt doll. The salt doll is worried, it's tension, the full of tension. ಆ ಉಪ್ಪಿನ ಗೊಂಬೆಗೆ ಯಾವಾಗಲೂ ಯೋಚನೆ, ಯಾಕೆ? ಐ ಆಮ್ ಅಲೋನ್, ನಾನು ಸಪರೇಟು, ಆ್ಯಂಡ್ ಪೀಪಲ್ ಯೂಸ್ ಮೀ ಫಾರ್ ಕುಕಿಂಗ್ ಆ್ಯಂಡ್ ಐ ಡಿಸಾಲ್ವ್ ಆ್ಯಂಡ್ ಡೈ. ನಾನು ಹುಡ್ತೇನೆ, ಸಾಯ್ತೇನೆ, ಯಾಕಂದ್ರೆ ಅಡುಗೆ ಹಾಕ್ಬಿಡ್ತಾರೆ ನನ್ನ ಅಂತ. Then somebody comes and tells salt doll, no, don't worry, ಯೋಚನೆ ಮಾಡಬೇಡ, there is a great grandfather for you, right? It's called ocean. ನೀನು ಯೋಚನೆ ಮಾಡಬೇಡ, ನಿನ್ನ ಅಜ್ಜ ನೀನು ಎಲ್ಲಿಂದ ಬಂದು ಗೊತ್ತಾ? ಸಮುದ್ರದಿಂದ. ಆ ಸಮುದ್ರದಲ್ಲಿ ಏನಿದೆ? ತುಂಬ ಉಪ್ಪಿದೆ, ಲಾಟ್ ಆಫ್ ಸಾಲ್ಟ್ ಇಸ್ ದೇರ್. ಓಕೆ, ಯು ಹ್ಯಾವ್ ಎ ಬಿಗ್ ಖಾನ್ದಾನಿ, ನಿನ್ನ ಮನೆತನ ಭಾಳ ದೊಡ್ಡದಪ್ಪ, ಯು ಆರ್ ಎ ಗ್ರೇಟ್ ಖಾನ್ದಾನಿ ಅಂತ. The salt doll wants to visit his grandfather. ಆ ಉಪ್ಪಿನ ಗೊಂಬೆ ಏನು ಮಾಡಬೇಕು? ಅವನ ಅಜ್ಜನ ನೋಡ್ಲಿಕ್ಕೆ ಹೋಗಬೇಕು. It goes to visit his grandfather. It goes to the ocean. Oh my God, such a big ocean. ಅಷ್ಟು ದೊಡ್ಡ ಅನಂತ ಸಮುದ್ರ. ಅದರಲ್ಲಿ ಕಾಲಿಡುತ್ತದೆ. It gets into the ocean, and what remains is ocean only. There is no more salt doll. ಆ ಉಪ್ಪಿನ ಗೊಂಬೆ ಉಳ್ಕೊಂಡಿಲ್ಲ ಅಲ್ಲಿ. ಅದೇ ರೀತಿ ಆತ್ಮಜ್ಞಾನ ಪಡ್ಕೊಂಡು ಪರಮಾತ್ಮನ ಯಾರು ಕಾಣ್ತಾರೆ, ಆ ಜೀವಾತ್ಮ ಉಳಿದಿಲ್ಲಪ್ಪ ಅಲ್ಲಿ ಉಳಿದಿರೋದು ಯಾರು? ಪರಮಾತ್ಮ ಮಾತ್ರ. ಓನ್ಲಿ ಪರಮಾತ್ಮ ರಿಮೇನ್ಸ್. ದಿ ಸಾಲ್ಟ್ ಡಾಲ್ ಗೋಸ್, ಉಪ್ಪಿನ ಗೊಂಬೆ ಹೋಗ್ತದೆ, ಅಲ್ಲಿ ಸಮುದ್ರ ಮಾತ್ರ ಉಳಿತದೆ. ಓಷನ್ ಅಲೋನ್ ರಿಮೇನ್ಸ್. ಆ್ಯಂಡ್ ದಿಸ್ ಹ್ಯಾಪನ್ಸ್
ವಿತ್ ದಿ ಬಾಡಿ. ಶರೀರ ಇದ್ದಾಗಲೇ ಆಗ್ತದೆ, ಅದಕ್ಕೆ ಜೀವನ್ ಮುಕ್ತಿ ಅಂತ ಹೇಳಿ. ಶರೀರ ಹೋದ್ಮೇಲಲ್ಲ ಅದು. ಎನಿ ಕ್ವಶನ್ಸ್? Realization has to happen when you are alive. When you are alive only. Only when you are alive, not after death. That's why it's called human life is very important. ಮನುಷ್ಯ ಜನ್ಮ ಬಹಳ ಮುಖ್ಯಪ್ಪ. ಮನುಷ್ಯ ಜನ್ಮದಲ್ಲಿ ಮಾತ್ರ ಮುಕ್ತಿ ಸಾಧ್ಯ ಇದೆ. ಮನುಷ್ಯ ಜನ್ಮ ಬಿಟ್ಟು ಬೇರೆ ಲೋಕಗಳಿಗೆ ಹೋದರೆ ಅಲ್ಲಿ ಮುಕ್ತಿ ಆಗುವುದಿಲ್ಲ. ನಿಮ್ಮ ಕರ್ಮಫಲಗಳನ್ನು ಮುಗಿಸ್ಬೇಕು ಅಷ್ಟೇ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಎಫೆಕ್ಟ್ಸ್ ಆಫ್ ಯರ್ ಕರ್ಮಫಲ, ಬಟ್ ಯು ಕ್ಯಾನಾಟ್ ರಿಯಲೈಸ್. ಫಾರ್ ರಿಯಲೈಷನ್ ಯು ನೀಡ್ ಎ ಹ್ಯೂಮನ್ ಬರ್ತ್, human nervous system, human mind for realization. Sayo ha vai tat paramam brahmaveda brahmaiva bhavati na asya brahmavit कुले भवति तरति शोकं तरति पाप्मानं गुहा ग्रंथिभ्यो विमुक्तो अमृतो भवति. This is telling, this sloka is telling the glory of a brahmadnani, of a brahmadnaniya ಮಹಾತ್ಮನ ಹೇಳ್ತಾ ಇದೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಏನರ್ಥ? ಯಾರು ಬ್ರಹ್ಮನನ್ನು ತಿಳ್ಕೊಂಡಿದ್ರೆ ಜ್ಞಾನ ಅಲ್ಲಪ್ಪ, ವಿಜ್ಞಾನ. ಒನ್ ಹೂ ಹ್ಯಾಸ್ ಅ ರಿಯಲೈಸೇಷನ್ ಆಫ್ ಬ್ರಹ್ಮನ್, ಹಿ ಹ್ಯಾಸ್ ಬಿಕಮ್ ಬ್ರಹ್ಮನ್ ಓನ್ಲಿ. ಯಾರು ಬ್ರಹ್ಮನನ್ನು ತಿಳ್ಕೊಂಡಿದ್ದಾನೋ ಅವನು ಬ್ರಹ್ಮನೇ ಆಗಿಬಿಟ್ಟಿದ್ದಾನೆ. ಪ್ರಪಂಚಕ್ಕೆ ಅವನ ಶರೀರ ಕಾಣ್ತಾ ಇದೆ. ದ ವರ್ಲ್ಡ್ ಸೀಸ್ ಹಿಸ್ ಬಾಡಿ, but the soul inside has become one with the infinite universal consciousness. ಅವ್ರಿಗೆ ಪ್ರಪಂಚಕ್ಕೆ ಅವನ ಶರೀರ ಕಾಣ್ತದೆ, ಆದರೆ ಅವನು ಒಳಗಿಲ್ಲ. ಅವನೇನಾಗ್ಬಿಟ್ಟಿದ್ದಾನೆ? ಆ ಪರಬ್ರಹ್ಮನ್ ಲೀನ ಆಗ್ಬಿಟ್ಟಿದ್ದಾನೆ. ಆ ಶರೀರದ ಮೂಲಕ ಕೆಲಸ ಮಾಡ್ತಿರೋದು ಯಾವುದು? ಪರಬ್ರಹ್ಮನೇ. ಓನ್ಲಿ ದಿ ಪರಬ್ರಹ್ಮನ್ ಆಪರೇಟ್ಸ್ ಟು ದಟ್ ಬಾಡಿ. ಇದು ಯಾರಿಗೆ ಅರ್ಥ ಆಗೋದಿಲ್ಲ ಜನ, ಅವ್ರು ಏನು ಮಾಡ್ತಾರೆ? ಆ ಮನುಷ್ಯನನ್ನ ತಮ್ಮ ಹಾಗೆ ದೇಹಿ ಅಂತ ತಿಳ್ಕೊಂಡ್ಬಿಡ್ತಾರೆ. ದೋಸ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್, ದೇ ಕನ್ಸಿಡರ್ ಸಚ್ ಎ ಬೀಯಿಂಗ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಜಸ್ಟ್ ಲೈಕ್ ದಮ್. ಶ್ರೀಕೃಷ್ಣ ವಾಸ್ ದೇರ್. ಶ್ರೀಕೃಷ್ಣ ಇದ್ರು. ಮೆನಿ ಪೀಪಲ್ ಡ್ಯೂರಿಂಗ್ ಕೃಷ್ಣಾಸ್ ಟೈಮ್ ಕನ್ಸಿಡರ್ ಹಿಮ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯ ಅಂತ ತಿಳ್ಕೊಂಡಿದ್ರು ಜನ ಅವನ ಕಾಲದಲ್ಲಿ, ಶ್ರೀಕೃಷ್ಣನ ಕಾಲದಲ್ಲಿ. ಓಕೆ, there are people who like Kamsa, Jarasandha, they tried to kill Krishna also. They thought Krishna is enemy. Kamsa, Jarasandha ಏನು ಮಾಡಿದ್ರು? ಕೃಷ್ಣನ ಶತ್ರು ಅಂತ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. Because they think they are body, they think Krishna is also a body. But they don't understand that Krishna is no body. Krishna is not a body. Krishna ಶರೀರ ಅಲ್ಲಪ್ಪ. Krishna is a consciousness. Krishna Chetana. Krishna is the infinite consciousness operating through that body. ಆ ಶರೀರದ ಮೂಲಕ ಕೆಲಸ ಮಾಡ್ತಿರುವ ಅನಂತ ಚೇತನ. ಟು ಎಸ್ಟಾಬ್ಲಿಷ್ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಆ ಶರೀರದ ಮೂಲಕ ಕೆಲಸ ಮಾಡ್ತಿರೋ ಅನಂತ ಚೇತನ. ಜನರಿಗೆ ಏನು ಕಾಣುತ್ತೆ? ದೇ ಕ್ಯಾನ್ ಓನ್ಲಿ ಸಿ ದಿ ಬಾಡಿ, ದೇ ಕೆನಾಟ್ ಸಿ ದ ಕಾನ್ಷಿಯಸ್ನೆಸ್. ಆ ಚೇತನ ಕಾಣಲಿಲ್ಲ. ಆದರೆ ದರ್ ಆರ್ ಫ್ಯೂ ಜ್ಞಾನೀಸ್, ದರ್ ಆರ್ ಫ್ಯೂ ವೈಸ್ ಪರ್ಸನ್ ಲೈಕ್ ವಿದುರ ಇದ್ದ. he can realize that Krishna is not a body, right? Arjuna treated Krishna like a friend. Arjuna ಏನು ಮಾಡಿದ? ಕೃಷ್ಣನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ, ಸ್ನೇಹಿತ ಅಂತ ಕನ್ಸಿಡರ್ ಮಾಡಿದ, ರಿಲೇಟಿವ್ ಅಂತ ಹೇಳಿದ. ಆಲ್ ದಿಸ್ ಫ್ರೆಂಡ್, ರಿಲೇಟಿವ್, ಎವ್ರಿಥಿಂಗ್ ಇಸ್ ಫಾರ್ ಎ ಬಾಡಿ. ಬಟ್ ಹೂ ಇಸ್ ನಾಟ್ ಎ ಬಾಡಿ, ಪರಬ್ರಹ್ಮ. ವಾಟ್ ಈಸ್ ದ ರಿಲೇಶನ್ಶಿಪ್ ಯು ಕ್ಯಾನ್ ಹ್ಯಾವ್, ರೈಟ್? ಯಾರಿಗೆ ಶರೀರ ಅಲ್ಲಪ್ಪ, ಶರೀರ ದಾಟಿದ ಪರಬ್ರಹ್ಮ ವಸ್ತು ಆಗ್ಬಿಟ್ಟಿದ್ದಾನೆ. ಹಿ ಹ್ಯಾಸ್ ಬಿಕಮ್ ಇನ್ಫೈನೈಟ್ ಕಾನ್ಷಿಯಸ್ನೆಸ್. How can you treat him as a body? But world cannot understand it. ಪ್ರಪಂಚಕ್ಕೆ ಗೊತ್ತಾಗಲ್ಲ. They consider, they deal with the body, right? Because the world is engrossed in the body. ಪ್ರಪಂಚ ಅಂದರೆ ಶರೀರ. The world is nothing but absorbed in the body, right? So world is gripped by the body. ಪ್ರಪಂಚ ಏನು ಮಾಡ್ತದೆ? ಜನರಿಗೆ
ಶರೀರ ನೋಡ್ಕೊಳ್ಳೆ ಚೆನ್ನಾಗಿ ಕಾಣ್ತದೆ. That's why there are various industries, right? The movie industry is selling the body only in various shapes and forms. Cinema, some part of the body you show and get some money. Advertisement, you show some body and get some money. All those things, like the world is nothing but body oriented. ಶರೀರ ಸಿನಿಮಾ ಅಂದ್ರೇನು? ಆ ಬಣ್ಣ ನೋಡು, ಶರೀರ ನೋಡು, ದುಡ್ಡು ಕೊಡು. ಆದರೆ ಜ್ಞಾನಿಯಾಗಿ ನೋಡಿದಾನೆ ಪರಬ್ರಹ್ಮ ಸ್ವರೂಪ ಆಗ್ಬಿಡಿದಾನಪ್ಪ. ಹಿ ಹ್ಯಾಸ್ ಬಿಕಮ್ ಒನ್ ವಿತ್ ಪರಬ್ರಹ್ಮನ್. ಆ ಶರೀರ ಇದೆ ಯಾತಕ್ಕೋಸ್ಕರ? ಅಲ್ಲಿ ಸ್ವಲ್ಪ ಪೆಟ್ರೋಲ್ ಉಳ್ಕೊಂಡಿದೆ. ಸ್ವಲ್ಪ ಎಂಥ ಪೆಟ್ರೋಲ್ ಉಳ್ಕೊಂಡಿದೆ? ಸತ್ವಗುಣದಿಂದ ತುಂಬಿದ ಪೆಟ್ರೋಲ್ ಉಳ್ಕೊಂಡಿದೆ, ಅದಕ್ಕೆ ಶರೀರ ಇದೆ. ಬಟ್ ನಿಮ್ಮ ಶರೀರದ ಮಾತ್ರಕ್ಕೆ ಜ್ಞಾನಿ ಶರೀರ ಅಂತ ತಿಳ್ಕೊಬೇಡಿ. ಜಸ್ಟ್ ಬಿಕಾಸ್ ದ ಬಾಡಿ ಇಸ್ ದರ್, ಡೋಂಟ್ ಥಿಂಕ್ ದ ಜ್ಞಾನಿ ಈಸ್ ಎ ಬಾಡಿ. ಹಿ ಇಸ್ ನಾಟ್ ಎ ಬಾಡಿ. He has become pure consciousness. You understand? That is the reason it is said, Guru Brahma, Guru Vishnu, Guru Devo, Maheshwaraha, Guru Sakshat, Parabrahma, Tasmai Shri, Gurave Namaha. One who has become Parabrahma only can be a Sadguru. ಯಾರು ಪರಬ್ರಹ್ಮ ಆಗಿದ್ದಾನೋ ಅವನೇ ಸದ್ಗುರು ಆಗಲಿ ಸಾಧ್ಯ. One who has become one with Parabrahma, he alone can become a Sadguru. ಯಾರು ಪರಬ್ರಹ್ಮನಿಗೆ ಒಂದಾಗ್ಬಿಟ್ಟಿದಾನೋ ಅವನು ಮಾತ್ರ ಸದ್ಗುರು. ಗುರು ಸಾಕ್ಷಾತ್ ಪರಬ್ರಹ್ಮ. ಅಲ್ಲಿ ಗುರು ಅನ್ನೋ ಜೀವ ಇಲ್ಲಪ್ಪ. there is no individual called ಗುರು. ಗುರು ಅನ್ನೋ ಜೀವ ಇಲ್ಲ. ಗುರು ಅನ್ನೋ ಜೀವ ಇದ್ರೆ ಅವನು ಗುರು ಆಗಿರ್ಬೋದು, ಸದ್ಗುರು ಅಲ್ಲ. ವ್ಯತ್ಯಾಸ ಗೊತ್ತಾಗ್ತೀಯಾ? ಯಾರು ಜೀವಿ ಇದ್ದಾನೆ ಅವನು ಹೇಳ್ಬೋದು, ಜ್ಞಾನ ಕೊಡ್ಬೋದು. ಆದರೆ ಯಾರು ವಿಜ್ಞಾನ ಪಡ್ಕೊಂಡಿದ್ದಾನೆ ಅವನು ಪರಬ್ರಹ್ಮನ ಲೀನ ಆಗ್ಬಿಟ್ಟಿದ್ದಾನೆ. ಅಲ್ಲಿರೋದು ಪಾಠ ಮಾಡೋದು ಯಾರು? ಪರಬ್ರಹ್ಮ. ಅದಕ್ಕೆ ಗುರು ಸಾಕ್ಷಾತ್ ಪರಬ್ರಹ್ಮ. ಸೊ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮನ್ ಯಾರು ತಿಳ್ಕೊಂಡಿದ್ದಾನೋ ಬ್ರಹ್ಮನೇ ಆಗ್ಬಿಡ್ತಾನೆ. ರೈಟ್? ಇದು ಹೇಗೆ ಈ ಪ್ರಪಂಚದಲ್ಲಿ ಆಗುತ್ತೆ? ನನಗೆ ನೀವು ಚೆನ್ನಾಗಿ ಗೊತ್ತಿದ್ದೀರಾ. ಐ ನೋ ಯು ವೆರಿ ವೆಲ್. ರೈಟ್? ಐ ನೋ ಯು ವೆರಿ ವೆಲ್. ನಾನು ನಿಮ್ಗೆ ಅವ್ರು ಚೆನ್ನಾಗಿ ಗೊತ್ತಿದ್ದಾರೆ, ನಾನು ಅವ್ರಾಗ್ತೀನಾ? ಕ್ಯಾನ್ ಐ ಬಿಕಮ್ ಯು? ಐ ನೋ ಸಂಬಡಿ, ಕ್ಯಾನ್ ಐ ಬಿಕಮ್ ದ್ಯಾಟ್ ಪರ್ಸನ್? ಇಟ್ ಇಸ್ ನಾಟ್ ಪಾಸಿಬಲ್ ಇನ್ ದಿ ವರ್ಲ್ಡ್ಲಿ ಲಾಜಿಕ್. ಪ್ರಪಂಚದಲ್ಲಿ ಏನಾಗುತ್ತೆ, ಯಾರು ಏನು ತಿಳ್ಕೊಂಡ್ರೆ ಅವ್ರು ಅದಾಗಲಿ ಸಾಧ್ಯ ಇಲ್ಲ. ರೈಟ್? ನಾವು ಏನಾದ್ರು ತಿಳ್ಕೊಂಡ್ರೆ ನಾವು ಅದಾಗಲಿ ಸಾಧ್ಯ ಇಲ್ಲ. ವಿ ಕಾಂಟ್ ಬಿಕಮ್ ವಾಟ್ ಇಫ್ ಯು ನೋ ಅಬೌಟ್ ಸಮಥಿಂಗ್. ನಾವು ಏನಾದ್ರು ತಿಳ್ಕೊಂಡ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಪಾರಮಾರ್ಥಿಕದಲ್ಲಿ ಬ್ರಹ್ಮನ ತಿಳ್ಕೊಂಡ್ರೆ ಬ್ರಹ್ಮನೇ ಆಗ್ತಾನೆ. ಯಾಕಂದ್ರೆ ಬ್ರಹ್ಮನೇ ಆ ಜೀವಿಯಾಗಿ ಬಂದದ್ದು. ರೈಟ್? ನೋಬಡಿ ಕ್ಯಾನ್ ಬಿಕಮ್ ಸಂಬಡಿ ಎಲ್ಸ್. ಯಾರು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್? ನಾನು ನೀವು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಚೆನ್ನಾಗಿ ತಿಳ್ಕೊಂಡ್ರೆ ಹಾಗಾಗುತ್ತೆ. ಈವನ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಮೀ ವೆರಿ ವೆಲ್, ಯು ಕಾಂಟ್ ಬಿಕಮ್ ಮೀ. ಐ ಕೆನಾಟ್ ಬಿಕಮ್ ಯು. ಬಿಕಾಸ್ ದಿಸ್ ಇಸ್ ಫಿಸಿಕಲ್ ಲೆವೆಲ್, ವ್ಯಾವಹಾರಿಕ ರೀತಿ. At the Paramarthika, at the highest spiritual truth, the one who knows Brahman becomes Brahman. Because all along there was only Brahman. Ali Brahman matra iddadu. The Brahman himself took the form of a Jiva. Okay? In forgetfulness of its own nature, Jiva thinks himself or herself as a body-mind complex. ಆ ಬ್ರಹ್ಮನೇ ಜೀವ ಸ್ವರೂಪ ತಗೊಂಡಪ್ಪ. ಜೀವ ಸ್ವರೂಪ ತಗೊಂಡು ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡು ಜೀವನ ಮಾಡ್ತಾನೆ. ಮಾಡ್ತೀರಾ ಚೇರಿದೆ ಒಳಗೆ ಮುಂತಲ್ಲಿ ಇಲ್ಲಿ ಕೂತ್ಕೊಳ್ರಿ. Please sit down. You sit in the chair. Use the chair.
ಸೊ ಬ್ರಹ್ಮ ವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನ್ ತಿಳ್ಕೊಂಡು ಬ್ರಹ್ಮನಿಂದ ಬೇರೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಒನ್ ಹೂ ರಿಯಲೈಸಸ್ ದ ಬ್ರಹ್ಮನ್, he cannot be separate from Brahman. Only such a person is called Brahmana. ಅಂಥವ್ನು ಮಾತ್ರ ಬ್ರಾಹ್ಮಣ ಅಂತ ಕಳಿಸ್ಕೊಳ್ಳಿಕ್ಕೆ ಯೋಗ್ಯ. One who has realized Brahman is called Brahmana. Right? But we have a wrong concept of Brahmana. Brahmana ನಮ್ಗೆ ತಪ್ಪು ಅರ್ಥ ಇದೆ, ತಪ್ಪು ಕಲ್ಪನೆ ಇದೆ. ನಮ್ಮ ಗುರುಗಳು ಅಜ್ಜ ಇದ್ರು. My guru was there. My guru Ajja. He is a Brahmadnani. He has realized a person. He used to go around all the places. ಎಲ್ಲ ಕಡೆ ತಿರುಗಾಡ್ತಿದ್ರು. Right? Whatever food comes, he eats. ಏನಾರು ಸಿಗುತ್ತೆ ತಿಂತಾ ಇದ್ರು. One day he went to a temple, because in temple they used to give food at 12 o'clock in the afternoon. They used to feed food. ಆಹಾರ ಕೊಡ್ತಾರೆ. What you call as Anna Santarpane. They offer food to people who come. And Ajja went there, and he was sitting for Pankti kutkondiದ್ರು. Somebody came and asked him, "Are you a Brahmana?" Right? In Brahmana anta. Ajja said, "Yes, I am a Brahmana." Nanu Brahmana anta. Okay, Nanu Brahmana pa. I am a Brahmana. Then somebody comes and says, "Open your shirt, take your shirt. Shirt tigiri." This shirt tigru. There is no janivara, there is no thread. Okay? Janivara illa. Then they got angry. You are telling, you are lying. A Brahmana should have a thread. Brahmaniಗೆ ಏನು ಇರಬೇಕು? ಜನಿವಾರ ಇರಬೇಕು. And they beat him thoroughly. ಚೆನ್ನಾಗಿ ಹೊಡೆದ್ಬಿಟ್ರು. And they physically lifted him and threw him out of the temple. ದೇವಸ್ಥಾನದ ಹೊರಗೆ ಬಿಸಾಡ್ಬಿಟ್ರು. Right? He was injured. ಗಾಯ ಆಗ್ಬಿಡ್ತು ಅವನಿಗೆ. Then somebody came and asked him, somebody who knows him really, ಯಾರು ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ಕೇಳ್ತಾರೆ, ನಿಮಗೆ ದುಃಖ ಆಯ್ತೇನಪ್ಪ? ಆರ್ ಯು ಫೀಲಿಂಗ್ ಬ್ಯಾಡ್? ನಿಮಗೆ ದುಃಖ ಆಯ್ತಾ? ಅಜ್ಜ ಹೇಳ್ತಾರೆ, ನನಗೆ ಯಾಕಪ್ಪ ದುಃಖ ಆಗಬೇಕು? ವೈ ಶುಡ್ ಐ ಫೀಲ್ ಬ್ಯಾಡ್? ದೇ ಆಸ್ಕ್ ಮೀ, ಆಮ್ ಐ ಎ ಬ್ರಾಹ್ಮಣ? ನಾನು ಬ್ರಾಹ್ಮಣ ಅಂತ ಕೇಳಿದ್ರು. ಐ ಸೆಡ್, ಎಸ್ ಐ ಆಮ್ ಎ ಬ್ರಾಹ್ಮಣ. ನಾನು ನಿಜವಾದ ಬ್ರಾಹ್ಮಣ ಅಂತ ಹೇಳಿದೆ. ಬಿಕಾಸ್ ಐ ರಿಯಲೈಸ್ ಬ್ರಾಹ್ಮನ್. ನಾನು ಬ್ರಹ್ಮನ್ ತಿಳ್ಕೊಂಡ್ಬಿಟ್ಟಿದ್ದೇನೆ. ಬಟ್ ವಾಟ್ ಟು ಡೂ? ಫಾರ್ ದೆಮ್ ಬ್ರಾಹ್ಮಣ ಮೀನ್ಸ್ ಒನ್ ಹೂ ವೇರ್ಸ್ ಎ ಥ್ರೆಡ್. ಜನಿವಾರ ಹಾಕೊಂಡು ಬ್ರಾಹ್ಮಣ. ರೈಟ್? ಸೊ ವಾಟ್ ಹ್ಯಾಸ್ ಹ್ಯಾಪನ್ ಟು ಅಸ್? ನಮ್ಗೇನಾಗ್ಬಿಟ್ಟಿದೆ? ರಿಚುವಲ್ಸ್, external symbols have become substitute for reality. A Brahmana is one who has realized Brahman. ಯಾರು ಬ್ರಹ್ಮನ್ ತಿಳ್ಕೊಂಡಿದ್ದಾನೋ ಅವನು ಬ್ರಾಹ್ಮಣ ಅಪ್ಪ. One who has realized Brahman is only a Brahmana. ಆಯ್ತಾ? And he has become one with Brahman, Brahma with Brahmaiva bhavati. ಯಾರು ಭಗವಂತನ ತಿಳ್ಕೊಂಡಿರ್ತಾನೆ, one who has realized Brahman, he becomes one with Brahman. He is not separate from Brahman. Okay? That body lives only because of some residual prarabdha karma, which is sanskaras. Otherwise, one who operates through that body is Brahman only. ಆ ಶರೀರ ಮೇಲೆ ಕೆಲಸ ಮಾಡ್ತಾರೇನು ಬ್ರಹ್ಮನ್ ಮಾತ್ರ. ಬ್ರಹ್ಮೈವ ಭವತಿ ನಾಸ್ಯ ಬ್ರಹ್ಮವಿತ್ ಕುಲೇ ಭವತಿ. ಇನ್ನೊಂದು ಗ್ರೇಟ್ ಬೂನ್. ಸಚ್ ಎ ಪರ್ಸನ್ ಇಸ್ ಎ, ಅವನಿಗೇನಂತೆ, ಅವನ ಜನ್ಮ, ಯಾರಿಗೆ ಬ್ರಹ್ಮಜ್ಞಾನ ಬರ್ತದೆ, ಒನ್ ಹೂ ಗೆಟ್ಸ್ ಎ ಬ್ರಹ್ಮಜ್ಞಾನ ಇನ್ ಹಿಸ್ ಫ್ಯಾಮಿಲಿ, ಹಿಸ್ ಪಾಸ್ಟ್ 7 ಜನರೇಷನ್ಸ್, ಅವನ ಹಿಂದಿನ 7 ಜನರಿಗೆ ಮುಕ್ತಿ ಸಿಗುತ್ತೆ. ಯಾರಿಗೆ? ಅವನ ಹಿಂದಿನ 7 ಜನ್ಮಕ್ಕೆ ಮತ್ತು ಮುಂದಿನ 7 ಜನ್ಮಕ್ಕೆ. ಯಾರಿಗೆ ಬ್ರಹ್ಮಜ್ಞಾನ ಬರ್ತದಪ್ಪ? ಯಾರು ಬ್ರಹ್ಮನ ತಿಳ್ಕೊಂಡಿರ್ತಾನೆ, ಅವನ ಹಿಂದಿನ 7 ಜನ್ಮಗಳಿಗೆ, 7 ತಲೆಮಾರುಗಳಿಗೆ ಮುಕ್ತಿ ಆಗ್ಬಿಡ್ತದೆ. ಅವ್ರಿಗೆ ಫ್ರೀ. ಯಾರು ತೆಗೆಸ್ಕೊಮ್ಮ, ಅವ್ರಿಗೆ ಖುಷಿ ಆಗ್ಬಿಡ್ತು. ಯಾರು ಬ್ರಹ್ಮಜ್ಞಾನ ಪಡ್ಕೊಳ್ತಾನೆ, ಅವನ ಹಿಂದಿನ 7 ತಲೆಮಾರು ಏನಾಗುತ್ತೆ, ಮುಕ್ತಿ ಆಗ್ಬಿಡ್ತದೆ. ಅವ್ರು ಯಾವುದೇ ಎಲ್ಲೇ ಇರಲಿ, ವೆರೆವರ್ ದೇ ಆರ್, they might have taken a birth in some other place, or they have gone to heaven or hell,
ಸ್ವರ್ಗ ಅಥವಾ ನರಕಕ್ಕೆ ಹೋಗಿರ್ಬೋದು, ಬೇರೆ ಎಲ್ಲ ಜನ್ಮ ಪಡ್ಕೊಂಡಿರ್ಬೋದು. ಅವನ ಹಿಂದಿನ 7 ತಲೆಮಾರು ಮತ್ತು ಮುಂದಿನ 7 ತಲೆಮಾರು, ನೆಕ್ಸ್ಟ್ 7 ಜನರೇಷನ್ಸ್, ದೇ ವಿಲ್ ಬಿ ಬ್ರಹ್ಮವಿತ್, ದೇ ವಿಲ್ ಬಿ ನೋರ್ ಆಫ್ ಬ್ರಹ್ಮನ್. ಅವರು ಬ್ರಹ್ಮವನ್ನು ತಿಳ್ಕೊಂಡಿರ್ತಾರೆ, ಮುಕ್ತರಾಗಿರ್ತಾರೆ. ಅದು ಸರಿ, ಹಿಂದಿನ ಏನಾಯಿತು ಅಂತ ಪಾಸ್ಟ್, ವೈ ಹ್ಯಾಸ್ ಗಾನ್ ಟು ದ ಪಾಸ್ಟ್ 7 ಜನರೇಷನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಟು ಪ್ರೊಡ್ಯೂಸ್ ಎ ಬ್ರಹ್ಮಜ್ಞಾನಿ ಇನ್ ಫ್ಯಾಮಿಲಿ ಇಸ್ ನಾಟ್ ಈಸಿ. ಒಬ್ಬ ಬ್ರಹ್ಮಜ್ಞಾನಿ ಒಂದು ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ಸುಲಭ ಇಲ್ಲಪ್ಪ. ಆ 7 ತಲೆಮಾರುಗಳಲ್ಲಿ ಏನೇನು ಪುಣ್ಯ ಮಾಡಿರ್ತಾರೆ ಅದರಿಂದ ಒಬ್ಬ ಬ್ರಹ್ಮಜ್ಞಾನಿ ಹುಡ್ತಾರಲ್ಲ ಜನ್ಮದಲ್ಲಿ, ಒಂದು ಇದರಲ್ಲಿ 7 generations of people, what they have punya they have done, that culminates in birth of a brahmajnani in one family. You understand? And once the brahmajnani is born, that punya will liberate all the 7 previous generations, because their punya has been responsible to give birth to a brahmajnani. ಒಬ್ಬ ಬ್ರಹ್ಮಜ್ಞಾನಿ ಹುಟ್ಟಬೇಕಾದ್ರೆ ಆ 7 ಜನ್ಮಗಳ ಪುಣ್ಯ ಬಂದಿರಬೇಕು. ಇಟ್ಸ್ ಲೈಕ್ ಎ ಗೆಟಿಂಗ್ ಎ ಪ್ಯೂರ್ ಗೋಲ್ಡ್. ಶುದ್ಧವಾದ ಚಿನ್ನ ಬರಬೇಕಾದ್ರೆ, ಟು ಗೆಟ್ ಎ ಪ್ಯೂರ್ ಗೋಲ್ಡ್, 1 ton of mud has to be burnt. ರೈಟ್? 1 ton ಮಣ್ಣು ಸುಡಬೇಕು. ಎಷ್ಟು? 1 ಗ್ರಾಮ್ ಬಂಗಾರ ಬರಬೇಕಾದ್ರೆ 1 ton ಬಂಗಾರವನ್ನು ಮಣ್ಣನ್ನು ಸುಡಬೇಕು. ಆ ಮಣ್ಣು ಸುಟ್ಟಾಗ 1 ಗ್ರಾಮ್ ಬಂಗಾರ ಬರ್ತದೆ. ಅದೇ ರೀತಿ 7 generations have done punya to get one ಬ್ರಹ್ಮಜ್ಞಾನಿ in the family. ಒಂದು ಬ್ರಹ್ಮಜ್ಞಾನಿ ಬರಬೇಕಾದ್ರೆ 7 ತಲೆದಾಂತಗಳು ಕಷ್ಟಪಟ್ಟಿದ್ದಾರೆ ಆ ಬ್ರಹ್ಮಜ್ಞಾನಿ ಹುಟ್ಟಿಸ್ಲಿಕ್ಕೆ. ಆಯ್ತಾ? ಆ ಬ್ರಹ್ಮಜ್ಞಾನಿ ಬಂದದಕ್ಕೆ ಅವನು 7 ಹಿಂದಿನ ತಲೆಮಾರುಗಳು ಮುಕ್ತರಾಗ್ತಾರೆ. ಹಿಸ್ ಪಾಸ್ಟ್ 7 generations get liberated. Not only his past 7 generations, na asya kule brahmavid, na bhavati brahmavid. In his family, next 7 generations, there will be nobody who is unrealized will be born. Everybody who is born in this family for next 7 generations will be again knower of Brahman, realized persons. ಮುಂದಿನ ತಲೆಮಾರು ನೋವರ್ ಅಂದ್ರೆ ರಿಯಲೈಸ್ಡ್, ರಿಯಲೈಸ್ಡ್. ಅವನ ಮುಂದಿನ ಆ 7 ತಲೆಮಾರುಗಳು ಬರ್ತವೆ ಅಂತ ಪ್ರಶ್ನೆ. ಅವಾಗ ಇಲ್ಲಿ ಏನು ಪ್ರಶ್ನೆ ಬರ್ತದೆ? ದಸ್ ಅ ಕ್ವಶನ್ ಕಮ್ಸ್. ಸಮ್ ಟೈಮ್ಸ್ ಬ್ರಹ್ಮಜ್ಞಾನಿ ಡೋಂಟ್ ಗೆಟ್ ಮ್ಯಾರಿಡ್. ಅವ್ರಿಗೆ ಏನಾಗುತ್ತೆ ಅಂತ, ಬ್ರಹ್ಮಜ್ಞಾನಿ ಮದುವೆ ಆಗಿಲ್ಲಪ್ಪ ಅಂತ. ಆಯ್ತಾ? ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅವಾಗ ಏನಾಗುತ್ತೆ? ಮುಂದಿನ ಜನ್ಮ ಏನಾಗುತ್ತೆ ಅಂತ. ಬ್ರಹ್ಮಜ್ಞಾನಿಯ ಕುಲ ರಕ್ತ ಸಂಬಂಧ ಮಾತ್ರ ಅಲ್ಲಪ್ಪ, ನಾಟ್ ಓನ್ಲಿ ಬ್ಲಡ್ ರಿಲೇಶನ್ಶಿಪ್. ಇಟ್ಸ್ ಕಾಲ್ಡ್ ಗುರುಕುಲ, ದ ಫ್ಯಾಮಿಲಿ ಆಫ್ ದ ಕುಲ, ದ ಫ್ಯಾಮಿಲಿ ಆಫ್ ದ ಗುರು. Those who take this, those who become the students of a Brahmajnani, they are the family of a Brahmajnani. ಅವರೇ ಗುರು ಬ್ರಹ್ಮಜ್ಞಾನಿ ಕುಲ. ಆ ಬ್ರಹ್ಮಜ್ಞಾನಿ ಹತ್ರ ಯಾರು ಶಿಕ್ಷಣ ತಗೊಳ್ತಾರೆ ಅವ್ರನ್ನ ಯಾರು ಎಲ್ಲರೂ ಬ್ರಹ್ಮನನ್ನು ತಿಳ್ಕೊಂಡ್ಬಿಡ್ತಾರೆ. You can be rest assured that somebody who gets the spiritual education from a Brahmajnani, they will also be Brahmajnanis. There will be nobody in his family, kula means family, student's family, who is not Brahmajnanis. You understand? ಆ ಬ್ರಹ್ಮಜ್ಞಾನಿಯ ಕುಲದಲ್ಲಿ ಯಾರು ಅಜ್ಞಾನಿಗಳು ಹುಟ್ಟುವುದೇ ಇಲ್ಲ. ದಟ್ ಮೀನ್ಸ್ ದ ಸ್ಟೂಡೆಂಟ್ಸ್ ಬ್ರಹ್ಮಜ್ಞಾನಿ, ದ ಸ್ಟೂಡೆಂಟ್ಸ್ ಆಫ್ ಬ್ರಹ್ಮಜ್ಞಾನಿ, ಆಲ್ ಆಫ್ ದ ವಿಲ್ ಬಿಕಮ್ ಬ್ರಹ್ಮಜ್ಞಾನೀಸ್. ಯಾರು ಬ್ರಹ್ಮಜ್ಞಾನಿಯನ್ನು ಬ್ರಹ್ಮಜ್ಞಾನಿ ಅಂದರೆ not only they become students, he has to take them as students. There are 2 categories. ಏನದು ನಾನು ಆ್ಯಕ್ಚುಲಿ ಇಟ್ಸ್ ಲೈಕ್ ದಿಸ್. ಸಾಮಾನ್ಯವಾಗಿ ಹೇಳ್ತಾರೆ, ಐ ನೋ ಮನಮೋಹನ್ ಸಿಂಗ್ ಅಂತ, ಐ ನೋ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅಂತ. ಓಕೆ, ಹೂ ಡಸಂಟ್ ನೋ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್? ಯಾರಿಗೆ ಗೊತ್ತಿಲ್ಲ ಮನಮೋಹನ್ ಸಿಂಗ್ ಅಂತ. ಬಟ್ ಡಸ್ ಮನಮೋಹನ್ ಸಿಂಗ್ ನೋಸ್ ಯು? ಆ ಪ್ರೈಮ್ ಮಿನಿಸ್ಟರ್ ನಿಮ್ಗೆ ಗೊತ್ತಿಲ್ಲಪ್ಪ, ಅವ್ರ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನೀವು ಗೊತ್ತಾ? ಸೊ somebody has to call Brahmajnani as Guru, and Guru has to accept him as Shishya. Then he becomes a Gurukula. Andre, it has to be 2-way relationship. Right? Nowadays, many 1-way relationships are there. Boy loves a girl. Okay? Girl doesn't care about the boy. Boy thinks that I love her, I marry her, and he lives in his own illusions. In Guru Shishya Parampara, the Guru has to accept student as Shishya. Shishya has to accept him as a Guru. Then only 2-way relationship is possible. And when such a 2-way relationship has happened, there will be nobody in the family of Guru who has accepted Shishya will be unrealized person. Is it clear? Gurukula ಅರ್ಥ ಆಯ್ತಾ? Have you understood? ಆ ಬ್ರಹ್ಮಜ್ಞಾನಿಯ ಗುರುವಿನ ಕುಲದಲ್ಲಿ ಅಂದರೆ ಶಿಷ್ಯರಲ್ಲಿ ಯಾರು ಅಜ್ಞಾನಿಗಳೇ ಇರುವುದಿಲ್ಲ ಅಂತ ಅರ್ಥ. Everybody will be realized. Okay. Sometimes it may take one more lifetime because of prarabdha karma, but all of them will get realized. ಎಲ್ಲ ಬ್ರಹ್ಮಜ್ಞಾನ ಪಡ್ಕೊಳ್ತಾರೆ.
ಅವನ ಕುಲದಲ್ಲಿ ಹುಟ್ಟಿದವರು. ಸೊ ಬ್ರಹ್ಮಜ್ಞಾನಿಯ ಕುಲ ಅಂದರೆ ಎರಡು ರೀತಿ. ಒಂದು ರಕ್ತ ಸಂಬಂಧ, ದ ಬ್ಲಡ್ ರಿಲೇಷನ್ಶಿಪ್, ರೈಟ್. ಅವನ ಅಜ್ಜ, ಅವನ ಮುತ್ತಜ್ಜ, ಅವನ ಅಜ್ಜಂದಿರು ಎಲ್ಲ ಆಲ್ ಪಾಸ್ಟ್ ಜನರೇಷನ್ಸ್. ಬ್ರಹ್ಮಜ್ಞಾನಿಯ ಕುಲದಲ್ಲಿ 7 ಪಾಸ್ಟ್ ಜನರೇಷನ್ಸ್ ಮುಕ್ತರಾಗ್ಬಿಡ್ತಾರೆ. 7 ಪಾಸ್ಟ್ ಜನರೇಷನ್ಸ್ ವಿಲ್ ಗೆಟ್ ಲಿಬರೇಟೆಡ್. ದೇ ಮೈಟ್ ನಾಟ್ ಟೇಕನ್ ಬರ್ತ್ ಸಮ್ ಪ್ಲೇಸ್, ಬೇರೆ ಎಲ್ಲ ಹುಟ್ಟಿರ್ತಾರೆ. ಆ ಬ್ರಹ್ಮಜ್ಞಾನದ ಪರಿಣಾಮವಾಗಿ ಅವರಿಗೆಲ್ಲ ಮುಕ್ತಿ ಆಗ್ಬಿಡ್ತದೆ. ದೇ ವಿಲ್ ಗೆಟ್ ಲಿಬರೇಟೆಡ್. ಯಾರಿಗೆ? ಅವನ ರಕ್ತ ಸಂಬಂಧದ ಹಿಸ್ ಬ್ಲಡ್ ರಿಲೇಷನ್ಶಿಪ್ 7 ಜನರೇಷನ್ಸ್ ಗೆಟ್ ಲಿಬರೇಟೆಡ್. ಆ್ಯಂಡ್ ಹಿಸ್ ಫ್ಯೂಚರ್ 7 ಜನರೇಷನ್ಸ್ ಆಫ್ ಬ್ಲಡ್ ರಿಲೇಷನ್ಶಿಪ್ ದೇ ವಿಲ್ ಆಲ್ಸೋ ಬಿ ಲಿಬರೇಟೆಡ್. ಅವನ ಮುಂದಿನ 7 ಜನ್ಮಗಳು ಕೂಡ ಮುಕ್ತರಾಗಿರ್ತಾರೆ. ನಾವು ಬ್ರಹ್ಮಜ್ಞಾನಿ ಇಸ್ ನಾಟ್ ಜಸ್ಟ್ ದ್ಯಾಟ್. ಬ್ರಹ್ಮಜ್ಞಾನಿ ಹ್ಯಾಸ್ ಎ ಕುಲ. ಬ್ರಹ್ಮಜ್ಞಾನಿಗೆ ಒಂದು ಕುಲ ಇದೆ. ಎಂಥ ಕುಲ? ಅದು ಗುರುಕುಲ. ಒನ್ ಹೂ ಇಸ್ ಅಕ್ಸೆಪ್ಟೆಡ್ ಆಸ್ ಶಿಷ್ಯ ಬೈ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಯಾರನ್ನು ಶಿಷ್ಯ ಅಂತ ಸ್ವೀಕಾರ ಮಾಡ್ತಾನೋ ಆ ಶಿಷ್ಯರೆಲ್ಲರೂ ಮುಕ್ತರಾಗಿರ್ತಾರೆ. ಆಲ್ ಆಫ್ ದೆಮ್ ವಿಲ್ ಗೆಟ್ ಬ್ರಹ್ಮಜ್ಞಾನ. ದಿಸ್ ಇಸ್ ದ ಮೀನಿಂಗ್ ಆಫ್ ದಟ್, ರೈಟ್. ಬ್ರಹ್ಮಜ್ಞಾನಿ ಕುಲ ಈಸ್ ಜಸ್ಟ್ ಶಿಷ್ಯಾಸ್ ಆಲ್ಸೋ. ಬ್ರಹ್ಮಜ್ಞಾನಿ ಕುಲದಲ್ಲಿ ಬರೀ ಶಿಷ್ಯರು ಮಾತ್ರ ಇದ್ದಾರಾ? ಬ್ರಹ್ಮಜ್ಞಾನಿ ಅಂದರೆ ಬ್ರಾಹ್ಮಣ, ಒನ್ ಹ್ಯಾಸ್ ಬಿಕಮ್ ಬ್ರಹ್ಮನ್. ಬ್ರಹ್ಮನಿಗೆ ಯಾರು ಶಿಷ್ಯ, ಯಾರು ರಕ್ತ ಸಂಬಂಧ, ಹೂ ಇಸ್ ರಿಲೇಷನ್ಸ್ ಬ್ರಹ್ಮನ್, ರೈಟ್. ಹೋಲ್ ಯೂನಿವರ್ಸ್ ಇಸ್ ಕುಲ. ಇಡೀ ವಿಶ್ವವೇ ಅವನ ಕುಲ. ಯಾರಿಗೆ? ಬ್ರಹ್ಮಜ್ಞಾನಿಗೆ ಕುಲ ಯಾವುದು? ವಿಶ್ವ. ಅದಕ್ಕೆ ದಟ್ಸ್ ಇಸ್ ಕಾಲ್ಡ್ ಬ್ರಾಹ್ಮಣ. ಬ್ರಾಹ್ಮಣ, ರಿಯಲ್ ಮೀನಿಂಗ್ ಆಫ್ ಬ್ರಾಹ್ಮಣ ಇಸ್ ಹಿ ಈಸ್ ಎ ಯೂನಿವರ್ಸಲ್ ಬೀಯಿಂಗ್. ಅವನು ವಿಶ್ವ ಮಾನವ. ಅವನ ಕುಲ ಯಾವುದು? ಜಸ್ಟ್ 1-4 ಜನ ಅಲ್ಲ, ಶಿಷ್ಯರು ಮಾತ್ರ ಅಲ್ಲ. ಅವನ ಕುಲ ಮತ್ತು ಗ್ರೇಸ್ ಅದು ಇಡೀ ವಿಶ್ವದಲ್ಲಿ ಇರ್ತದೆ. ಓಕೆ, ಹೋಲ್ ವರ್ಲ್ಡ್ ಇಸ್ ಕಾಲ್ಡ್ ಹಿಸ್ ಫ್ಯಾಮಿಲಿ. ಇಡೀ ವಿಶ್ವ ಅವನ ಕುಲಪ್ಪ. ಆ ಬ್ರಹ್ಮಜ್ಞಾನಿಗೆ ಹೇಳೋದು ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ವಸುದೈವ ಕುಟುಂಬಕ ಅಂತ ಏನರ್ಥ? ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ ಬ್ರಹ್ಮಜ್ಞಾನಿಗೆ. ಅವನು ಏನು ರಿಲೇಷನ್? ಒಂದು whole world is his family. Bahunam Janmanamante Gnanavan Mam Prapadyate Vasudeva Sarvamiti Sa Mahatma Sa Durlabha. ಬಹಳ ಜನ್ಮ ಆಗಿರ್ತಾವಪ್ಪ. ಒಬ್ಬ ಬ್ರಹ್ಮಜ್ಞಾನ ಬರಬೇಕಾದ್ರೆ ಟು ರಿಯಲೈಸ್ ಬ್ರಹ್ಮನ್, a human being takes many lifetimes. ಒಂದು ಜನ್ಮ ಅಲ್ಲ. Buddha himself took about 500 lifetimes of spiritual practices. ಬುದ್ಧನಿಗೆ 500 ಜನ್ಮ ತಗೊಂಡವನು ಆಧ್ಯಾತ್ಮಿಕ ಸಾಧನೆಗೆ. ಓಕೆ, 500 lifetimes and then he became a Buddha. ಬಹಳ ಜನ್ಮ ಆಗ್ತವೆ. ಬಹುನಾಮ್ ಜನ್ಮನಾಮ್ ಅಂತೆ ಬಹಳ ಜನ್ಮ ಆಗ್ತವೆ. ದೆನ್ ಎ ಜ್ಞಾನವಾನ್ ಒಬ್ಬ ಜ್ಞಾನಿ ಹುಡ್ತಾನೆ. ಒಂದು ಜ್ಞಾನಿ ಇಸ್ ಬಾರ್ನ್. ಒಬ್ಬ ಜ್ಞಾನಿ ಹುಡ್ತಾನೆ. ವಾಸುದೇವ ಸರ್ವಮಿತಿ. ದಿ ಕಾನ್ಷಿಯಸ್ನೆಸ್, ಎವ್ರಿಥಿಂಗ್ ಇಸ್ ಕಾನ್ಷಿಯಸ್. ಇಡೀ ವಿಶ್ವವೇ ವಾಸುದೇವನ ಸ್ವರೂಪ ಅಂತ ಯಾರಿಗೆ ಅರ್ಥ ಆಗುತ್ತೆ, ಅವನಿಗೆ ಯಾವ ರಕ್ತ ಸಂಬಂಧ ರೀ? ವಾಟ್ ಈಸ್ ಬ್ಲಡ್ ರಿಲೇಷನ್ಶಿಪ್ ಫಾರ್ ಹಿಮ್? ಯಾರು ಶಿಷ್ಯರು? ಇಡೀ ವಿಶ್ವವೇ ಅವನ ಶಿಷ್ಯರು. ದಿ ಹೋಲ್ ವರ್ಲ್ಡ್ ಈಸ್ ಹಿಸ್ ಫ್ಯಾಮಿಲಿ, ರೈಟ್. ದಿ ಡಿಫರೆನ್ಸ್ ಏನಂದ್ರೆ, there are some people take him as guru and he becomes some people take him as guru and he takes him as shishya. Only few people. ಕೆಲವರು ನಾವು ಗುರು ಮತ್ತು ಶಿಷ್ಯ ಆಗಿ ತಗೊಳ್ತಾರೆ. ಆದರೆ ಅವನ ಲೆಕ್ಕದಲ್ಲಿ ಇಡೀ ವಿಶ್ವವೇ ಶಿಷ್ಯರು. ಹೋಲ್ ಯೂನಿವರ್ಸ್ ಇಸ್ ಸ್ಟೂಡೆಂಟ್ಸ್. ಓಕೆ, ದೇ ಹ್ಯಾವ್ ಟು ವೇಟ್ ಸಮ್ ಮೋರ್ ಟೈಮ್ ಬಿಕಾಸ್ ದೇ ನಾಟ್ ಟೇಕನ್ ಹಿಮ್ ಆಸ್ ಗುರು ಅಷ್ಟೇ. ಅವರಿಗೆ ಯಾಕೆ ಮುಕ್ತಿ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಗುರು ಆಗಿ ಎಕ್ಸೆಪ್ಟ್ ಮಾಡಲಿಲ್ಲ ಅಷ್ಟೇ ಇನ್ನು. ಬಟ್ ಇವನ್ ಲೆಕ್ಕದಲ್ಲಿ ಅವರೆಲ್ಲ ಶಿಷ್ಯರೇ. ಅರ್ಥ ಆಗಿದೆಯಾ? ಇವರ ಲೆಕ್ಕದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲ ಜನ ಅವನ ಶಿಷ್ಯರೇ. ಯಾಕಂದ್ರೆ ಅವನ ಶಿಷ್ಯರು ಇಷ್ಟೇ ಅಲ್ಲ, ಇಡೀ ವಿಶ್ವವೇ ಅವನ ಶಿಷ್ಯರು, ಶಿಷ್ಯ ವೃಂದ. ಬಟ್ ಅವರಿಗೆ ಗುರು ಅಂತ ಅರ್ಥ ಆಗಬೇಕು, ಟೈಮ್ ಬೇಕಲ್ಲ. ಅದಕ್ಕೆ ಹೇಳೋದು ಏನ್ ಹೇಳ್ತಾರೆ? ಜಗದ್ಗುರು ಅಂತ ಹೇಳ್ತಾರೆ. ದಿ ಒನ್ ಹೂ ಇಸ್ ಎ ಬ್ರಹ್ಮಜ್ಞಾನಿ ಬಿಕಮ್ಸ್ ಎ ಜಗದ್ಗುರು. ಇಡೀ ವಿಶ್ವಕ್ಕೆ ಗುರು ಆಗ್ಬಿಡ್ತಾನೆ. ಅವನ ಗುರುಕುಲ ಸಣ್ಣದಲ್ಲಪ್ಪ. ಹಿಸ್ ಫ್ಯಾಮಿಲಿ ಇಸ್ ನಾಟ್ ಸ್ಮಾಲ್. His family is small because only small number of people recognize him ಅಷ್ಟೇ. ಅವನು ಮನೆ ಸಣ್ಣದು. ಯಾಕಂದ್ರೆ ಅಷ್ಟೇ ಜನ ಅವ್ನು ಗುರುತಿಸ್ಲಿಕ್ಕೆ ಆಗದಿದ್ದವರು ಎಷ್ಟೋ ಜನ. there are many people who cannot recognize him but still he considers them as ಶಿಷ್ಯಸ್. ಎಲ್ಲರೂ ಅವ್ರ ಶಿಷ್ಯರೇ. ಇದು ತಾಯಿಗೆ ಮಗು ಇದ್ದಾಗಪ್ಪ. ಫಾರ್ ದಿ ಮದರ್ ಇಟ್ಸ್ ಲೈಕ್ ಎ ಚೈಲ್ಡ್. ದಿ ಚೈಲ್ಡ್ ಇಸ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಮದರ್. ಮಗು ಹುಟ್ಟಿದ ಕೂಡ ಮಗುವಿಗೆ ತಾಯಿ ಅಂತ ಗೊತ್ತಾಗಲ್ಲ.
ಬಟ್ ಮದರ್ ಕ್ಯಾನ್ ರೆಕಗ್ನೈಸ್ ದಿಸ್ ಎಸ್ ಚೈಲ್ಡ್, ಮೈ ಚೈಲ್ಡ್. ಮಗು ಹುಟ್ಟುತ್ತದೆ ಅಲ್ವಾ, ಮಗು ಹುಟ್ಟಿದಾಗ ಮಗುವಿಗೆ ತಾಯಿ ಅಂತ ಗೊತ್ತಿಲ್ಲ, ಯಾರೋ ಹಾಲು ಕೊಡ್ತಾರೆ ಕುಡಿತದೆ, ನನ್ನ ತಾಯಿ ಅಂತೇನು ಗೊತ್ತಿಲ್ಲ. ಎ ಚೈಲ್ಡ್ ಇಸ್ ಬಾರ್ನ್, ಇಟ್ ಟೇಕ್ಸ್ ಮಿಲ್ಕ್ಸ್ ಫ್ರಮ್ ಮದರ್, ರೈಟ್? ಇಟ್ ಡಸಂಟ್ ನೋ ಇಟ್ಸ್ ಮೈ ಮದರ್, it wants some milk, somebody gives it. It doesn't know my mother, right? But mother recognizes it as my child. So similarly, a Brahmadnani recognizes the whole universe as his Shishya Vranda, Kula, right? Ramakrishna Paramahamsರು ಬದುಕಿದ್ದಾಗ ಹಾರ್ಡ್ಲಿ 100 people recognized him. 100 ಜನ, ಇಷ್ಟು ಜನ, ಬರೀ 100 ಜನ ರಾಮಕೃಷ್ಣ ಬದುಕಿದ್ದಾಗ. When Ramakrishna Paramahamsa was alive, only 100 people recognized him. 10 people his ಶಿಷ್ಯಾಸ್, ವಿವೇಕಾನಂದ and other ಶಿಷ್ಯಾಸ್. 10 ಜನ ಅವ್ರ ಶಿಷ್ಯರು, ವಿವೇಕಾನಂದ ಮತ್ತು ಶಿಷ್ಯರು, ಆಯ್ತಾ? another 40 families who used to come for satsanga. ಒಂದು 40 ಜನ ಅವ್ರು ಸತ್ಸಂಗಕ್ಕೆ ಬರ್ತಾಯಿದ್ರು ಅವ್ರ ಮನೆಗೆ. another 50 family used to travel from ಕಲ್ಕತ್ತಾದಿಂದ ಅವ್ರ ಮನೆಗೆ ಬರ್ತಾಯಿದ್ರು. ಯಾವಾಗ? ವೀಕೆಂಡ್ಸಲ್ಲಿ. ಸೊ ಸಮ್ ಪರ್ಮನೆಂಟ್, ಸಮ್ ಸೆಮಿ ಪರ್ಮನೆಂಟ್, ಸಮ್ ಟೆಂಪರರಿ ಸ್ಟೂಡೆಂಟ್ಸ್. ಯಾವಾಗ? ಬದುಕಿದ್ದಾಗ. ಬಟ್ ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯರು ಅಷ್ಟೇನಪ್ಪ. ರಾಮಕೃಷ್ಣ ಪರಮಹಂಸ ಬಂದು ಯುಗಾವತಾರ. he was born as a ಅವತಾರ. he has come to transform the world. ಇಡೀ ವಿಶ್ವವನ್ನು ಬದಲಾವಣೆ ಮಾಡಿ ಬಂದವರು, ರೈಟ್? and his family keeps on increasing. his ರಾಮಕೃಷ್ಣ ಪರಮಹಂಸರ ಫ್ಯಾಮಿಲಿ ಬೆಳೀತಾ ಹೋಗುತ್ತೆ, ವರ್ಷಗಟ್ಟಲೆ ಬೆಳೀತಾ ಹೋಗುತ್ತೆ. now millions and millions of people are worldwide understand and realize and worship ರಾಮಕೃಷ್ಣ ಪರಮಹಂಸ. ಯಾವಾಗ? 100 ವರ್ಷ ಆಯಿತು. it takes 100 years. but don't think that family of a Brahmadnani is just limited to 10 years, 15 years when he is alive. his family runs into 10,000 years. 10,000 ವರ್ಷ ಆಗುತ್ತೆ. ಒಂದು 10,000 ವರ್ಷ ಯಾರ್ಯಾರು ಬರ್ತಾರೆ ಎಲ್ಲ ಫ್ಯಾಮಿಲಿಯೇ ಬಂದ್ಬಿಡ್ತಾರೆ. you understand? don't think that Brahmadnani's family is, when he is alive, he is a small family, right? not like that. Brahmadnani has gone beyond time. ಕಾಲಾತೀತ, ದೇಶಾತೀತ, ದೇಶ ಮತ್ತು ಕಾಲ ಮೀರಿದವನು. ಅವನೇನಾಗುತ್ತೆ, ಬದುಕಿದ್ರೆ ಅವನು ಎಷ್ಟು ವರ್ಷ ಇರ್ತಾನೆ ಅಷ್ಟು ಕಾಲ ಆಯಿತು. ಆಮೇಲೂ ಅವನ ಜ್ಞಾನ ಪ್ರವಾಹ ಹರಿದಾ ಇರ್ತದೆ. his wisdom will keep on flowing, liberating people who are seek it, right? so Brahmadnani accepts the whole world. and I think something happened. Brahmadnani accepts the whole world as his shishya. that's why he's called Jagat Guru, right? ಆಯ್ತಾ? ಆದರೆ the world may have to accept him as a guru, which may take time because they are in still childhood. ಸಣ್ಣ ಮಕ್ಕಳಾಗಿರ್ತಾರೆ, ಅವರಿಗೆ ಟೈಮ್ ತಗೋಬೋದು. ಅವ್ರಿಗೆ 1 ವರ್ಷ ತಗೋಬೋದು, 2 ವರ್ಷ ತಗೋಬೋದು, 10,000 ವರ್ಷ ತಗೋಬೋದು, 20,000 ವರ್ಷ ತಗೋಬೋದು. ಇಟ್ ಮೇ ಟೇಕ್ 10,000 years or 20,000 years. ಬಟ್ ಫಾರ್ ಹಿಸ್ ಫ್ಯಾಮಿಲಿ ವಿಲ್ ಬಿ ದ ಯೂನಿವರ್ಸ್. ನ ಅಸ್ಯ ಕುಲೇ ಬ್ರಹ್ಮವಿದ್ ಅಭವತಿ. ಅಂದರೆ ಅವನ ಕುಲದಲ್ಲಿ ಬ್ರಹ್ಮಜ್ಞಾನ ಪಡೆಯೋದು ಹುಟ್ಟುವುದೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ? 3 ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಬ್ಲಡ್ ರಿಲೇಶನ್ಶಿಪ್, ರಕ್ತ ಸಂಬಂಧ, ರೈಟ್? ಎರಡನೇದು ಶಿಷ್ಯ ಸಂಪತ್ತು. ಮೂರನೇದು ಶಿಷ್ಯ ಸಂಪತ್ತು, ಶಿಷ್ಯರು ಯಾರು ಅವ್ನು ಗುರು ಅಂತ ಎಕ್ಸೆಪ್ಟ್ ಮಾಡಿದ್ರೆ, ಅವ್ನು ಗುರು ಅಂತ ಶಿಷ್ಯ ಅಂತ ಎಕ್ಸೆಪ್ಟ್ ಮಾಡಿದ್ರೆ ಅದು ಶಿಷ್ಯ ಸಂಪತ್ತು. ಮೂರನೇದು ಅವನು ಯಾರು ಶಿಷ್ಯನ ಎಕ್ಸೆಪ್ಟ್ ಮಾಡಿದಾರೆ, ಇಡೀ ವಿಶ್ವ ಅವರನ್ನು ನಿಧಾನ ಉದ್ಧಾರ ಮಾಡಿ ಬಂದಿರ್ತಾರಪ್ಪ ಅವರು. ಎಸ್ ಕಮ್ ದೇರ್, ರೈಟ್? ಬುದ್ಧ ಪಾಸ್ ಆಗಿ ಹೋಗಿ ಎಷ್ಟು ವರ್ಷ ಆಯಿತು? more than 2,500 years are over, right? still the Buddha inspires peace and love, compassion everywhere in the world. ಇಡೀ ವಿಶ್ವ ಬುದ್ಧ ಬಂದು 2,500 ವರ್ಷ ಆಯಿತು. ಆದರೂ ಬುದ್ಧ ಅಂತ ಹೇಳಿದ್ರೆ ಶಾಂತಿ ಪ್ರೇಮದ ಸಂಕೇತ ಆಗಿದ್ದಾನೆ. ಸಮ್ ಟೈಮ್ ಬ್ಯಾಕ್ ಐ ವೆಂಟ್ ಟು ಕೊರಿಯಾ, ಸೌತ್ ಕೊರಿಯಾ, ಇನ್ 1994, 1994 ಸೌತ್ ಕೊರಿಯಾಗೆ ಹೋಗಿದ್ದೆ. ಕಮಿಂಗ್ ಫ್ರಮ್ ಎ ಬಿಸ್ನೆಸ್ ಮೀಟಿಂಗ್, ಒಂದು ಬಿಸ್ನೆಸ್ ಮೀಟಿಂಗ್ ಹೊರಗೆ ಬರ್ತಾ ಇದೆ. Then many people in business suits, they came and asked me, are you Pakistani or Indian? In Pakistan bandavano, India dinda bandavano anta. I said I am Indian. Then all the group did a namaskara. We bow down to man from India, the land of Buddha. ಬುದ್ಧನ ದೇಶದಿಂದ ಬಂದವರಿಗೆ ಎಷ್ಟು ಗೌರವ. ಎಲ್ಲಿ? ಸೌತ್ ಕೊರಿಯಾ. ಅವ್ರಿಗೆ ಬೇರೆ ಭಾಷೆ ಬರಲ್ಲ, ಕೊರಿಯನ್ ಬಿಟ್ರೆ, ರೈಟ್? ಯಾಕೆ? ವೈ? The peace and love radiation of Buddha is 2,500 years ago, still it's spreading. ಅದು ಬೆಳೀತಾ ಹೋಗುತ್ತೆ. ಶಂಕರಾಚಾರ್ಯ ಬಂದು ಎಷ್ಟಾಯಿತು? 7ನೇ ಶತಮಾನ. even now the wisdom of Advaita will keep on spreading. ಅದ್ವೈತ ಜ್ಞಾನ ಹರಡುತ್ತದೆ. ಮಧ್ವಾಚಾರ್ಯ ಬಂದು 14ನೇ ಶತಮಾನ. ಆ ಭಕ್ತಿ ಪರಂಪರೆ ಇಡೀ ವಿಶ್ವದಲ್ಲಿ ಬೆಳಗ್ತಾ ಇದೆ. the whole world can gets illuminated with the devotional service. ಪ್ರಭುಪಾದ್, ರೈಟ್? ಪ್ರಭುಪಾದ್ ಏನು ಮಾಡಿದ್ರು? ಜಸ್ಟ್ ಲಾಸ್ಟ್ ಸೆಂಚುರಿ. ಇನ್ ಹಿಸ್ ಲೈಫ್ ಟೈಮ್
ಥೌಸಂಡ್ಸ್ ಆಫ್ ಪೀಪಲ್, ಮಿಲಿಯನ್, ಲ್ಯಾಕ್ಸ್ ಆಫ್ ಪೀಪಲ್ ಗಾಟ್ ಎ ಡಿವೋಷನಲ್ ಫರ್ವರ್. ಭಕ್ತಿಯ ಜ್ಞಾನ ಹರಡಿದ್ರು. ದಿಸ್ ಇಸ್ ದ ಎಫೆಕ್ಟ್ ಆಫ್ ಎಕ್ಸ್ಪ್ಲೋಷನ್ ಇನ್ ಕಾನ್ಷಿಯಸ್ನೆಸ್. ಬ್ರಹ್ಮಜ್ಞಾನದ ಪ್ರಭಾವ ಹೀಗಪ್ಪ. ದ ರಿಲೇಷನ್ ಆಫ್ ಗಾಡ್ ಇಸ್ ಲೈಕ್ ದ್ಯಾಟ್. ತರತಿ ಶೋಕಂ he will not have even a least amount of ದುಃಖ. ಎಲ್ಲ ದುಃಖಗಳು ಕರಗೋಗ್ಬಿಡ್ತಾವೆ ಅವನಿಗೆ. ಯಾರು ಎಲ್ಲ ದುಃಖಗಳು ನಾಶ ಆಗಿಬಿಡ್ತಾವೆ. his all sufferings vanish. ಪಾಪ್ಮಾನಂ, all sins means ignorance, ಅಜ್ಞಾನ ಕಳೆದೋಗ್ಬಿಡ್ತಾವೆ ಅವನಿಗೆ. ಗುಹಾ ಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ. ಅಜ್ಞಾನ ಅನ್ನುವ ಗ್ರಂಥಿ ಒಡೆದೋಗ್ಬಿಡ್ತದೆ. The deep ignorance gets destroyed. What is the ignorance? ಅಜ್ಞಾನ ಏನು? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಅಜ್ಞಾನ ಹೋಗ್ಬಿಡ್ತದೆ. I am the body, I am the mind, I am the intellect. That ignorance goes. He becomes free. He realizes ನಾನು ನಾನೆಂಬುದು ನಾನಲ್ಲ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. One who gets Brahmagnana, his granthi means not in the heart. Not in the heart is nothing but like a cancer. It's not physical cancer, psychological cancer. Mansika cancer. Yen cancer though? I am the body, nanu deha, I am the mind, nanu manasu, I am the intellect, nanu buddhi. Ee adnana dodda granthi. It's a big block. It's a big cancer. That breaks. A cancer ಹೊಡೆದೋಗ್ಬಿಡ್ತದೆ. Then what remains is the pure knowledge. I am the pure spirit. ನಾನು ಶುದ್ಧ ಚೈತನ್ಯ ಅನ್ನೋ ಜ್ಞಾನ ಬಂದ್ಬಿಡ್ತದೆ. ಕ್ರಿಯಾವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠಾಃ ಸ್ವಯಂ ಜುಹ್ವತ ಏಕರ್ಷಿಂ ಶ್ರದ್ಧಯಂತಃ ತೇಷಾಂ ಏವೈತಾಂ ಬ್ರಹ್ಮವಿದ್ಯಾಂ ವದೇತ ಶಿರೋವ್ರತಂ ವಿಧಿವದ್ಯೈಸ್ತು ಚೀರ್ಣಂ. ಅವನು he teaches ಈ ಬ್ರಹ್ಮಜ್ಞಾನ, the art of self realization, he teaches to people. ಈ ಬ್ರಹ್ಮಜ್ಞಾನ ಒಂದು ಜನರಿಗೆ ಹೇಳ್ಕೊಡ್ತಾನೆ. ಯಾರಿಗೆ ಹೇಳ್ಕೊಡ್ತಾನೆ? whom does he tell? he doesn't tell to everybody. ಅವ್ರು ಎಲ್ರಿಗೂ ಹೇಳಲ್ಲ. ಯಾರಿಗೆ ಹೇಳ್ತಾರೆ? ಯಾರು ಅದಕ್ಕೆ ತಯಾರಾಗಿದ್ದಾರೆ, who is ready for that, he will teach. See, every subject, for teaching any subject you need a qualification. ಯಾವುದೇ ವಿಷಯ ಹೇಳ್ಬೇಕಾದ್ರೆ ಒಂದು ಕ್ವಾಲಿಫಿಕೇಶನ್ ಬೇಕು. ದಿ ಹೈಯೆಸ್ಟ್ ಸಬ್ಜೆಕ್ಟ್ ಈಸ್ ಕ್ವಾಂಟಮ್ ಫಿಸಿಕ್ಸ್. ವಿಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದು? ಕ್ವಾಂಟಮ್ ಫಿಸಿಕ್ಸ್ ಅಂತ. ಆ ಪ್ರೈವೇಟ್ ಸ್ಕೂಲ್ ಮಕ್ಕಳಲ್ಲಿ ಪಾಪ ಪ್ರೈವೇಟ್ ಸ್ಕೂಲ್ ಈಸ್ ಲರ್ನಿಂಗ್ ನ್ಯೂಟನ್ಸ್ ಲಾ, ಆ್ಯಪಲ್ ಫಾಲ್ಸ್ ಆ್ಯಂಡ್ ನ್ಯೂಟನ್ ಅಂಡರ್ಸ್ಟ್ಯಾಂಡಿಂಗ್ ಗ್ರಾವಿಟಿ. ಅಂದರೆ ಅವನೇನು ಮಾಡ್ತಾನೆ, ತಲೆ ಮೇಲೆ ಆ್ಯಪಲ್ ಬೀಳ್ತಾರೆ, ಗ್ರಾವಿಟಿ ಅಂತ ಹೇಳ್ತಿರ್ಕೊಡ್ತಾನೆ. ಆ ಮಗು ಇಟ್ಸ್ ನಾಟ್ ಇಂಪಾರ್ಟೆಂಟ್, ಲರ್ನ್ ಕ್ವಾಂಟಮ್ ಫಿಸಿಕ್ಸ್ ಅವ್ರ ಕಲ್ಲಿಗೆ ಆಗುತ್ತೆ ಅಂದರೆ ಕ್ಯಾನ್ ಯು ಲರ್ನ್ ಕ್ವಾಂಟಮ್ ಫಿಸಿಕ್ಸ್, ರೈಟ್? ಅದಕ್ಕೊಂದು ಬೆಳಿಬೇಕಪ್ಪ ಮಗು. ಹ್ಯಾಸ್ ಟು ಲರ್ನ್ ಸಮಥಿಂಗ್ ಆ್ಯಂಡ್ ಇಸ್ ಟು ಕ್ವಾಲಿಫೈ, ರೈಟ್? ಕ್ವಾಂಟಮ್ ಫಿಸಿಕ್ಸ್ ಇಸ್ ಇಂಪಾರ್ಟೆಂಟ್, ಭಾಳ ಮುಖ್ಯವಾದ ಸಬ್ಜೆಕ್ಟ್. ಬ್ರಹ್ಮವಿದ್ಯೆ ಭಾಳ ಮುಖ್ಯವಾದ್ದು. ಬಟ್ ಎಲ್ರಿಗೂ ಹೇಳೋಕ್ಕಾಗತ್ತಾ? ಕ್ಯಾನ್ ಎವ್ರಿಬಡಿ ಲರ್ನ್ ಇಟ್? ಆತ್ಮಜ್ಞಾನ ಎಲ್ರಿಗೂ ಮುಖ್ಯವಾದ ಸಬ್ಜೆಕ್ಟೇ, ಅದು ಎಲ್ರಿಗೂ ಕಲಿಯೋಕ್ಕಾಗತ್ತಾ? ಅದು ಕಲಿಲಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ ನಿಮ್ಗೆ. ವಿಜ್ಞಾನ ಕಲಿಬೇಕಾದ್ರೆ ಒಂದು ಯೋಗ್ಯತೆ ಬೇಕು. MBBS ಸೇರ್ಬೇಕಾದ್ರೆ ಸೀಟ್ ಕೊಡಬೇಕಾದ್ರೆ ಕ್ಯಾನ್ ಎನಿಬಡಿ ಗೆಟ್ ಅಡ್ಮಿಷನ್ ಟು MBBS? ಅಟ್ಲೀಸ್ಟ್ ಯು ಶುಡ್ ಗೆಟ್ 95 ಮಾರ್ಕ್ಸ್ ಇನ್ ಬಯಾಲಜಿ. ಬಯಾಲಜಿ 95 ಮಾರ್ಕ್ ಬರಬೇಕು, 95 ಮಾರ್ಕ್ಸ್ ಇನ್ ಬಯಾಲಜಿ. ಅದೊಂದು ಯು ಕೆನಾಟ್ ಗೆಟ್ ಅಡ್ಮಿಷನ್ ಟು MBBS ಅಲ್ವಾ? ನಿಮ್ಗೆ ಏನೇ ಕಲಿಬೇಕಾದ್ರೆ ಅದಕ್ಕೊಂದು ಗುಣ ಇರಬೇಕು, ಏನದು ಲೆವೆಲ್ ಇರಬೇಕು. ಬ್ರಹ್ಮಜ್ಞಾನ ಭಾಳ ಮುಖ್ಯಪ್ಪ. ಆದರೆ ಎಲ್ರಿಗೂ ಹೇಳ್ಕೊಡೋಕ್ಕಾಗತ್ತಾ? ಅವನಿಗೆ ಹೇಳ್ಕೊಡ್ಬೇಕಂತ ಆಸೆ ಇರ್ತದೆ ಯಾರಿಗೆ? ಬ್ರಹ್ಮಜ್ಞಾನಿಗೆ. ಅದು ಕೇಳಲಿಕ್ಕೆ ಆಗಲ್ಲ ಜನರಿಗೆ. ದರ್ ನೋ ಪೀಪಲ್ ಹೂ ಕ್ಯಾನ್ ರಿಸೀವ್ ಇಟ್. ಅದು ತಗೊಳ್ಳೋಕ್ಕೆ ಜನ ಇಲ್ಲಲ್ಲ. ಗೊತ್ತಾಗಿದೆಯಾ? ಅದಕ್ಕೆ ಏನು ಹೇಳ್ತಾನೆ, ಅವ್ನು ಬ್ರಹ್ಮಜ್ಞಾನಿ ಹೇಳ್ಕೊಡ್ತಾರಪ್ಪ, ಅವ್ನು ಕ್ವಾಲಿಫೈ ಮಾಡ್ತಾನೆ ಯಾರ್ಯಾರಿಗೆ ಹೇಳಬೇಕು ಅಂತ. ಏನು ಕ್ವಾಲಿಫೈ ಮಾಡ್ತಾನೆ?
ಕ್ರಿಯಾವಂತ ಅಂದ್ರೇನು? ಪಂಚಯಜ್ಞಗಳನ್ನು ಮಾಡ್ತಾ ಇರಬೇಕು. 5 ಯಜ್ಞಾಸ್. ನಿಷ್ಕಾಮ ಕರ್ಮದಲ್ಲಿ ತೊಡಗಿರಬೇಕು. ಒನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ನಿಷ್ಕಾಮ ಕರ್ಮದಲ್ಲಿ ತೊಡಗಿರಬೇಕು. ಮನಸ್ಸು ಯಾವುದರಲ್ಲಿ? ಕಾಮ್ಯ ಕರ್ಮದಲ್ಲ, ನಿಷ್ಕಾಮ ಕರ್ಮದಲ್ಲಿ. ಒನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ಪಂಚಯಜ್ಞ. ಯಾರು ಪಂಚಯಜ್ಞ ಮಾಡ್ತಾನೆ? ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಇದನ್ನು ಸತತವಾಗಿ ಮಾಡ್ತಾರೆ. ಒನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ selfless service for the purification of the mind, such a person is eligible for Atmadana. Antavanu Atmadanakke yogya. Please understand, the self-realization, art of self-realization ಅಥವಾ Atmadana is not restricted to a community or caste. ಯಾವ ದೇಶಕ್ಕೂ ಸಂಬಂಧಪಟ್ಟಿಲ್ಲ, ಯಾವ ಜನರಿಗೂ ಸಂಬಂಧಪಟ್ಟಿಲ್ಲ. ಅದು ಆತ್ಮಜ್ಞಾನದ ಭಾರತೀಯರ ಪದ್ಧತಿ ಅಂತ ಹೇಳಿ ತಿಳ್ಕೊಬೇಡಿ. ಇಟ್ ಇಸ್ ನಥಿಂಗ್ ಟು ದಿ ಇಂಡಿಯನ್, ಇಟ್ ಇಸ್ ಹೋಲ್ ಯೂನಿವರ್ಸಲ್. ಇಲ್ಲ, ಆತ್ಮಜ್ಞಾನ ಈ ಕಮ್ಯುನಿಟಿಗೆ ಅಂತ ತಿಳ್ಕೊಬೇಡಿ, ಅದು ಅಲ್ಲ. ಆತ್ಮಜ್ಞಾನ ಇಸ್ ನಾಟ್ ಫಾರ್ ಎ ಕಮ್ಯುನಿಟಿ. Atmadana is not for a country. It is not limited to desha or kala. Atmadana is for the people who are qualified. ಯಾರಿಗೆ ಯೋಗ್ಯತೆ ಇದೆ ಅವರಿಗೆ, ರೈಟ್? ಯಾರಿಗೆ ಯೋಗ್ಯತೆ ಇದೆಪ್ಪ? ಮನಸ್ಸು ಶುದ್ಧ ಆಗಬೇಕು. ಹೇಗಾಗಿ ಶುದ್ಧ ಆಗಬೇಕು? ಪಂಚಯಜ್ಞದಲ್ಲಿ ಬೇಯಬೇಕು ಮನಸ್ಸು. 5 ಟೈಪ್ ಆಫ್ ಯಜ್ಞ. ಸರ್ವಿಸ್, ಸೆಲ್ಫ್ಲೆಸ್ ಸರ್ವಿಸ್. ಯು ಹ್ಯಾವ್ ಟು ಪ್ಯೂರಿಫೈ ಯುವರ್ ಮೈಂಡ್. ಎಂತಪ್ಪ ಯಜ್ಞಗಳದ್ದು? ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ದಿಸ್ ಸರ್ವಿಸ್ ಯು ಹ್ಯಾವ್ ಟು ಡೂ ಟು ಪ್ಯೂರಿಫೈ ದಿ ಮೈಂಡ್. ಕ್ರಿಯಾವಂತ ಆಗಬೇಕು. ಶ್ರೋತ್ರಿಯ ಪಂಚಯಜ್ಞ ಮಾಡಿದ್ದಾನೆ. ಎಷ್ಟು ಪಂಚಯಜ್ಞ? ಈ ಶುಡ್ ನೋ ಅಟ್ಲೀಸ್ಟ್ ಸಮ್ ಸ್ಕ್ರಿಪ್ಚರ್ಸ್, ನೋ, ರೈಟ್? ಸ್ವಲ್ಪ ಜ್ಞಾನ ಇರಬೇಕು. somebody who doesn't know anything about scriptures, okay, so that person comes, Tattvamasi, you are Brahman. That guy gets scared. You are Brahman means he is getting scared. It is like this now. Some beggar is there. Suddenly you tell the beggar that you are a king. That guy gets a heart attack. ನಾನು ಹೇಳ್ಬೇಕಾದ್ರೆ ಒಬ್ರು ಕ್ವಾಲಿಫಿಕೇಶನ್ ಬೇಕು. ಸಾಯಿದೆ ತತ್ವಮಸಿ ಹೇಳ್ಕೊಂಡು ತಿರುಗಾಡಿದ್ರೆ ಆಗುತ್ತಾ ಎಲ್ರಿಗೂ? ಕ್ಯಾನ್ ಎವ್ರಿಬಡಿ ಗೆಟ್ ಇಟ್? There was a father. Okay, there was a father. Okay, father means one of the priests. Okay, somebody came to the father. ಆ ಫಾದರ್ ಹತ್ರ ಎಲ್ಲ ಬಂದರು. ಫಾದರ್, ಐ ಹ್ಯಾವ್ ಎ ಫೇವರ್, ಪ್ಲೀಸ್ ಡೂ ಅ ಫೇವರ್. ಏನು ಫೇವರ್ ಅದು? ಫಾದರ್ ಒಂದು ಸಹಾಯ ಮಾಡಿ ಅಂತ, ಫೇವರ್ ಮಾಡಿ ಅಂತ. ವಾಟ್ ಫೇವರ್? ಈ ಸೇಸ್, ಸಿ, ಒನ್ ಆಫ್ ಯುವರ್ ಮೆಂಬರ್ಸ್ ಹೂ ಕಮಿಂಗ್ ಟು ಯುವರ್ ಚರ್ಚ್, ನೋ, ನಿಮ್ಮ ಚರ್ಚಿಗೆ ಬರ್ತದಲ್ಲ, ಹಿ ಗಾಟ್ $10 million ಇನ್ ಲಾಟ್ರಿ. ಎಷ್ಟು ಲಕ್ಷ? ಎಷ್ಟು? $10 million ಸಿಕ್ತು. ಸೊ ವಾಟ್? ಬಟ್ ಹಿ ಹ್ಯಾಸ್ ಅ ಪ್ರಾಬ್ಲಮ್. ಏನದು? ಈಸ್ ಎ ಹಾರ್ಟ್ ಪೇಷಂಟ್. ಅವನಿಗೆ ಹಾರ್ಟ್ ಪೇಷಂಟ್. ಅವನಿಗೆ $10 million ಬಂದ್ರೆ ಸತ್ತೋಗ್ಬಿಡ್ತಾನೆ ಅವನು, ರೈಟ್? ಹಿ ಡೈಸ್. You tell him slowly. Then okay, father will say, I'll tell you. He calls that person. ಅವನು ಕರೀತಾರೆ ಯಾರನ್ನ? ಅರ್ಜುನ್ನ. ಕೇಳ್ತಾರೆ, ಓ ಸನ್, ಮಗ, ಸಪೋಸ್ ಟುಮಾರೋ ಯು ಗೆಟ್ $100. ವಾಟ್ ಡಿಡ್ ಯು ಡೂ? ಏನು ಮಾಡ್ತೀಯ? $100 ಸಿಕ್ಕಿದ್ರೆ ಮಾಡ್ತೀಯ? ಐ ವಿಲ್ ಎಂಜಾಯ್. ಆಯ್ತಾ? ಇಫ್ ಯು ಗೆಟ್ $1,000, I will donate $100 to church and $900 I'll enjoy. Father will be happy. $100 church ಕೊಡ್ತಾರೆ, $900 ಖರ್ಚು ಮಾಡ್ತಾನೆ. Suppose you get $10,000, I will give $1,000 to church and $9,900 I'll spend. Father is very happy. Suppose you get $10 million, right? $10 million ಬಂದ್ಬಿಟ್ರೆ, I will give $5 million to you ಅಂತ ಹೇಳ್ತಾನೆ ಫಾದರ್ಗೆ. ಫಾದರ್ gets heart attack. ಆ ಫಾದರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. $5 million. ಸಿ, ಆತ್ಮಜ್ಞಾನ ಇಸ್ ಗುಡ್ ನ್ಯೂಸ್. ಏನದು? ಯು ಆರ್ ಬ್ರಹ್ಮನ್ ಇಸ್ ಗುಡ್ ನ್ಯೂಸ್. ಬಟ್ ಗುಡ್ ನ್ಯೂಸ್ ಕೇಳ್ಬೇಕಾದ್ರೆ ನಿಮ್ ಕ್ವಾಲಿಫೈ ಇರ್ಬೇಕಲ್ಲಪ್ಪ, ರೈಟ್? ಕ್ಯಾಜಿ, you think everybody is qualified? At least you should have some qualification, right? Tattvamasi, you are Brahman. Aham Brahmasmi, I am Brahman. All these words are very nice, but
your mind has to be prepared through study of scriptures, understand what it is. ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು. ಮನಸ್ಸು ಶುದ್ಧ ಆಗಿರಬೇಕು. ಯಾವುದರಿಂದ? ಯಜ್ಞದಿಂದ. ಅರ್ಥ ಆಗ್ತಿದೆಯಾ? ದೇರ್ ವಾಸ್ ಎ ಬಿಗ್ ಬಿಸ್ನೆಸ್ ಮ್ಯಾನ್, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದ. ಓಕೆ, ಆ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ? ಹಿಸ್ ಸನ್ ಇಸ್ ಲಾಸ್ಟ್, ಅವನ ಮಗ ಕಳೆದೋಗ್ಬಿಡ್ತಾನೆ. ಓಕೆ, ಹಿಸ್ ಸನ್ ಇಸ್ ಲಾಸ್ಟ್, ಮಗ ಕಳೆದೋಗ್ಬಿಡ್ತಾನೆ. 20 years ಆರ್ ಓವರ್, 20 ವರ್ಷ ಆಯಿತು. he is not able to find his son. His business has grown big and big. ಭಾಳ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. It has become a big empire. Okay, one day somebody locates his son as a beggar. ಯಾರೋ ಒಬ್ಬ ಭಿಕ್ಷುಕ ಇದ್ದಾನೆ ಅಂತ ಹೇಳಿದ್ರು. ಲುಕ್ಸ್ ಲೈಕ್ ಯುವರ್ ಸನ್ ಅಂತ. ಕ್ಯಾನ್ ಯು ಗೋ ಅಂಡ್ ಟೆಲ್ ಹಿಮ್ ದಟ್ ಯುವರ್ ಫಾದರ್? ನಿಮ್ಮ ತಂದೆ ಅಂತ ಹೇಳಲ್ಲ. ನೋ ನೋ ನೋ, ಡೋಂಟ್ ಟೆಲ್ ಹಿಮ್ ನೌ. ರೈಟ್, ಫಸ್ಟ್ ಟೇಕ್ ದಿಸ್ ಮನಿ ಆ್ಯಂಡ್ ಗೆಟ್ ಹಿಮ್ ಎ ಗುಡ್ ಡ್ರೆಸ್. ಒಳ್ಳೆ ಡ್ರೆಸ್ ತರಿಸ್ಕೊ. ಆ ಡ್ರೆಸ್ ಹಾಕ್ತಾನೆ. ಹಾಕಿದ ಮೇಲೆ ಗೆಟ್ ಹಿಮ್ ಎ ಗುಡ್ ಜಾಬ್, ಯಾವುದೊಂದು ಕೆಲಸ ಕೊಡಿಸು ಅಂತ ಹೇಳ್ತಾನೆ. ಆಯಿತಾ? ಆ ಮಗನಿಗೆ ಏನೋ ಒಂದು ಕೆಲಸ ಕೊಡ್ತಾರೆ. he works for 2 years. Now he knows little bit more money, ಸ್ವಲ್ಪ ಕೆಲಸ ಸಂಬಳ ಸಿಗುತ್ತೆ. Now he is able to, then he says, okay, make him a leader of a group. ಒಂದು ಗುಂಪಿನ ಲೀಡರ್ ಆಗಿ ಮಾಡು ಅಂತ ಹೇಳ್ತಾರೆ. ಸೊ ಅದು ಲೀಡರ್ ಆಗ್ತಾರೆ. then he grows, right? then he does a good job, ಒಳ್ಳೆ ಕೆಲಸ ಮಾಡ್ತಾರೆ. then the father calls and tells him, you are my son, ನೀನು ನನ್ನ ಮಗಪ್ಪ ಅಂತ. It takes for him time to get adjusted to the new status, right? Most of the people are miserable. ಭಾಳ ದುಃಖದಲ್ಲಿದ್ದಾರಪ್ಪ. ಅವ್ರಿಗೆ ಹೋಗ್ಬಿಟ್ಟು ನೀನು ಬ್ರಹ್ಮ ಅಂತ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಏನು ಮಾಡ್ತಾರೆ? ಗುರು ಡಸಂಟ್ ಟೀಚ್ ಲೈಕ್ ಜಸ್ಟ್ ಲೈಕ್ ದ್ಯಾಟ್. ಗುರು ಔಟ್ ಆಫ್ ಹಿಸ್ ಕಾಂಪ್ಯಾಷನ್, ಅವನ ಕರುಣೆಯಿಂದ ಏನು ಮಾಡ್ತಾನೆ? he takes them step by step. ಒಂದೊಂದೇ ಹಂತ ಆಗಿ ತಗೊಂಡು ಹೋಗ್ತಾನೆ. he takes them one step at a time. he holds their hand and takes them one step at a time. gradually puts them into ನಿಷ್ಕಾಮ ಕರ್ಮದ ಕಡೆ ಮನಸ್ಸು ಹೋಗ್ತಾನೆ. ಸೊ ದಟ್ ಮನಸ್ಸು ಶುದ್ಧಿ ಆಗಲಿ ಅಂತ. gradually teaches them scriptures, right? and gradually brings them up. ನಿಧಾನವಾಗಿ ಮೇಲೆ ತರ್ತಾನೆ. ಯಾಕಂದರೆ ಅವನಿಗೆ ಗೊತ್ತು, if I tell something highest truth, they cannot digest it. To accept the truth, you need to have a qualification. Not just important, ಶ್ರದ್ಧೆಯಂತಹ. There should be faith in Guru. The faith in the truth may be highest. Okay, ಶ್ರೇಷ್ಠವಾದ ಸತ್ಯ ಹೇಳ್ಬೋದು. ಆ ಶಿಷ್ಯರಿಗೆ ಶ್ರದ್ಧೆ ಇಲ್ಲದ್ರೆ, ಗುರುವಿನ ಶ್ರದ್ಧೆ ಇಲ್ಲದ್ರೆ ಹೇಳೋಕ್ಕಾಗಲ್ಲಪ್ಪ. ಇಟ್ಸ್ ನಾಟ್ ಪಾಸಿಬಲ್ ಟು ಟೀಚ್. ಯು ಹ್ಯಾವ್ ಟು ಫೇತ್ ಇನ್ ದಿ ಗುರು. ಮನಸ್ಸು ಶುದ್ಧ ಆಗಬೇಕು. ದ ಮೈಂಡ್ ಹ್ಯಾಸ್ ಟು ಬಿ ಪ್ಯೂರಿಫೈಡ್ ಥ್ರೂ ಯಜ್ಞ, ರೈಟ್? ಮನಸ್ಸು ಶುದ್ಧ ಆಗಬೇಕು, ಕರ್ಮ ಮಾಡ್ತಾ ಇರಬೇಕು, ಜ್ಞಾನ ಬಂದಿರಬೇಕು. ಇಂಥ ಜ್ಞಾನ, ಶಾಸ್ತ್ರಜ್ಞಾನ ಬಂದಿರಬೇಕು. the wisdom of the scriptures should be there. Then he should have faith in Guru, Shraddha. This Guru is telling the truth. ಸತ್ಯ ಹೇಳ್ತಾ ಇದ್ರೆ ಶ್ರದ್ಧೆ ಇರಬೇಕು. ಓಕೆ, he teaches ಬ್ರಹ್ಮಜ್ಞಾನ ಓನ್ಲಿ those students. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಿಜವಾದ ಬ್ರಹ್ಮಜ್ಞಾನ ಹೇಳ್ಕೊಡ್ತಾನೆ ಅವನು. he teaches ಬ್ರಹ್ಮಜ್ಞಾನ ಓನ್ಲಿ ಫಾರ್ ದಿ ಕ್ವಾಲಿಫೈಡ್ ಪೀಪಲ್. ಅಂಥ ವಿದ್ಯಾರ್ಥಿಗಳು ಮಾತ್ರ ಹೇಳ್ತಾನೆ. ಇಟ್ ಈಸ್ ಲೈಕ್ ದಿಸ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೀಪಲ್ ಹೂ ಅಪಿಯರ್ ಫಾರ್ SLC is 10-20 lakh ಸ್ಟೂಡೆಂಟ್ಸ್, 20 ಲಕ್ಷ ಜನ ಸ್ಟೂಡೆಂಟ್ಸ್, ರೈಟ್? ಆ್ಯಂಡ್ ದೋಸ್ ಹೂ ಗೋ ಟು ಕಾಲೇಜ್ ಇಸ್ 2 lakhs, 2 ಲಕ್ಷ ಜನ ಕಾಲೇಜ್ ಹೋಗ್ತಾರೆ. ದೋಸ್ ಹೂ ಗೋ ಟು ಇಂಜಿನಿಯರಿಂಗ್ ಈಸ್ 10,000, 10,000 ಜನ ಇಂಜಿನಿಯರಿಂಗ್ ಹೋಗ್ತಾರೆ. ಆ್ಯಂಡ್ ದೋಸ್ ಹೂ ಗೋ ಟು PhD 50 people, ರೈಟ್? 50 ಜನ. ಆ್ಯಂಡ್ ದೋಸ್ ಹೂ ಗೆಟ್ Nobel Prize, I don't know how many. Right? So the people have to qualify, move upwards through spiritual practices to qualify for Brahmadhyana. A guru, Sadguru, out of his compassion, handholds the students through all stages of life, all stages of spirituality, to take him to the highest. So he teaches the Brahmadhyana to only qualified students. For other people, he starts working on them to help them to get qualified. He is the tuition class, he
ಈಸ್ ದ ಕಾಲೇಜ್ ಎರಡು. ನೀವು ಇದು ಯಾವುದು ನಿಮ್ಮ ಸಬ್ಜೆಕ್ಟ್ ಫೇಲ್ ಆಗ್ತಾ ಇದ್ರೆ ಆ ಫೇಲ್ ಆಗಲಿಕ್ಕೆ ಟ್ಯೂಷನ್ ಕೊಡ್ತಾರೆ, ಆಮೇಲೆ ಸಬ್ಜೆಕ್ಟ್ ಎಕ್ಸಾಮಿನೇಷನ್ ಪೇಪರ್ ಬರೀತಾರೆ. ಸೊ ಇಟ್ ಡಸ್ ಆಲ್ ದ ಥಿಂಗ್ಸ್, ಎಲ್ಲ ಮಾಡ್ತಾರೆ. ಲೈಕ್ ದಟ್ ದೋಸ್ ಆರ್ ನಾಟ್ ಕ್ವಾಲಿಫೈಡ್ ಹಿ ಹೆಲ್ಪ್ಸ್ ದೆಮ್ ಟು ಗೆಟ್ ಕ್ವಾಲಿಫೈಡ್, ಆ್ಯಂಡ್ ದೋಸ್ ಆರ್ ಕ್ವಾಲಿಫೈಡ್ ಹಿ ಟೀಚರ್ಸ್ ಬ್ರಹ್ಮಜ್ಞಾನ. ಯಾರಿಗೆ ಆತ್ಮಜ್ಞಾನದ ಬಗ್ಗೆ ಗೊತ್ತಿಲ್ಲ ಅವರಿಗೆ ಅದನ್ನು ತಯಾರು ಮಾಡ್ತಾನೆ. ಹೇಗೆ? ನಿಷ್ಕಾಮ ಕರ್ಮದ ಮೂಲಕ ತಯಾರು ಮಾಡಿದ್ಮೇಲೆ ಅವರಿಗೆ ಪಾಠ ಹೇಳಿ ಮುಕ್ತಿಯನ್ನು ಕೊಡ್ತಾನೆ. ದಿಸ್ ಇಸ್ ಆ್ಯಕ್ಚುಲಿ ಮಹಾತ್ಮೆ ಆಫ್ ಎ ಬ್ರಹ್ಮಜ್ಞಾನಿ ಗುರು, ಸದ್ಗುರು. ತದೇತತ್ ಸತ್ಯಂ ಋಷಿ ಅಂಗೀರಃ ಪುರೋವಾಚಃ ನೈತದ್ ಚೀರ್ಣ ವ್ರತೋ ಅದೀತೆ ನಮಃ ಪರಮಋಷಿಭ್ಯೋ ನಮಃ ಪರಮಋಷಿಭ್ಯಃ. ಸೊ ಇದು ಲಾಸ್ಟ್ ಶ್ಲೋಕ, ಈ ಕಡೆಯ ಶ್ಲೋಕ ಮುಂಡಕ ಉಪನಿಷತ್ತಲ್ಲಿ. ದರ್ಸ್ ಅ ಗ್ರಾಟಿಟ್ಯೂಡ್ ಫಾರ್ ಆಲ್ ದ ಋಷೀಸ್, ಎಲ್ಲ ಋಷಿಗಳಿಗೆ ಕೃತಜ್ಞತೆ. ಮಹಾ ಋಷಿಭ್ಯ ಪರಮ ಋಷಿಭ್ಯ. ಋಷಿ ಮೀನ್ಸ್ ಒನ್ ಹೂ ಹ್ಯಾಸ್ ರಿಯಲೈಸ್ ದ ಟ್ರೂತ್. ಯಾರು ಸತ್ಯವನ್ನು ಕಂಡುಕೊಂಡಿದ್ದಾನೋ ಅವನಿಗೆ ಋಷಿ ಅಂತ ಹೇಳಿ. ಒನ್ ಹೂ ಹ್ಯಾಸ್ ರಿಯಲೈಸ್ ದಿ ಟ್ರೂತ್, ರೈಟ್? ನಾವು ಆಲ್ ಅವರ್ ಟ್ರೂತ್ ಋಷೀಸ್, ಏನ್ಷಿಯಂಟ್ ಋಷೀಸ್, ಒನ್ಸ್ ದೇ ರಿಯಲೈಸ್ ದ ಟ್ರೂತ್, ಫಸ್ಟ್ ಆಫ್ ಆಲ್ ದೇ ಸ್ಟ್ರಗಲ್ ಥ್ರೂ ಔಟ್ ದರ್ ಲೈಫ್. ಅವ್ರ ಜೀವನ ಇಡೀ ಪರ್ಯಂತ ಕಷ್ಟಪಟ್ಟರು. ಯಾವುದಕ್ಕೋಸ್ಕರ? ಸತ್ಯ ಸಂಪಾದನೆಗೋಸ್ಕರ. ನಾನಾ ವಿಧ ತಪಸ್ಸು, ನಾನಾ ವಿಧ ಸಾಧನೆ ಮಾಡಿ ಸತ್ಯವನ್ನು ಪಡ್ಕೊಂಡ್ರು, ರೈಟ್? ದೇ ಡಿಡ್ ಲಾಟ್ ಆಫ್ ಎಫರ್ಟ್, ಇಂಟೆನ್ಸ್ ಎಫರ್ಟ್ ಟು ರಿಯಲೈಸ್ ದ ಟ್ರೂತ್. ಸತ್ಯವನ್ನು ಕಳೀಲಿಕ್ಕೆ ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡ್ರು. ನನಗೆ ಸಿದ್ಧಿ ಅಂತ ನಾನು ಮುಚ್ಕೊಂಡು ಇಟ್ಕೊಂಡು ಕೂತ್ಕೊಂಡಿಲ್ಲ. ದೇ ಡಿಂಟ್ ಹೈಡ್ ಇಟ್. ಅವರು ಅದನ್ನು ಅಡಗಿಸಿ ಕೂತ್ಕೊಳ್ಳಿಲ್ಲ. ಆ ಸತ್ಯವನ್ನು ಇಡೀ ವಿಶ್ವಕ್ಕೆ ಹಂಚಬೇಕು ಅನ್ನೋ ಪ್ರಯತ್ನ ಮಾಡಿದರು. ದೇ ಪುಟ್ ಎನ್ ಎಫರ್ಟ್ ಟು give the truth to the whole universe. Those who are ready in their time, ಅವರ ಕಾಲದಲ್ಲಿ ಯಾರು ತಯಾರಾಗಿದ್ರು ಅವರಿಗೆ ಆ ಸತ್ಯವನ್ನು ಕೊಟ್ಟರು. Those who are ready at their time, they got the realization of the truth. ಯಾರು ತಯಾರಾಗಿದ್ರು ಅವರಿಗೆ ಕೊಟ್ಟರು. ಯಾರು ತಯಾರಾಗಿಲ್ಲ ಅವರಿಗೆ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. One who was not ready, they helped them to grow. ಆ್ಯಂಡ್ ದೇ ಎಸ್ಟಾಬ್ಲಿಷ್ಡ್ ಟೀಚಿಂಗ್ ಮೆಥಡಾಲಜಿ. ಒಂದು ಆಧ್ಯಾತ್ಮ ವಿದ್ಯೆಯನ್ನು ಮುಂದಿನ ಜನಾಂಗಕ್ಕೆ ಹೇಳ್ಕೊಡ್ಬೇಕು ಅಂತ ಒಂದು ಸಿಸ್ಟಮ್ ಮಾಡಿದರು. ಆಗಿನ ಕಾಲದಲ್ಲಿ ಟೇಪ್ ರೆಕಾರ್ಡ್ ಇರಲಿಲ್ಲ, ಆಗಿನ ಕಾಲದಲ್ಲಿ ಟಿ ವಿ ಇರಲಿಲ್ಲ, ಆಗಿನ ಕಾಲದಲ್ಲಿ ವಿಡಿಯೋ ಇರಲಿಲ್ಲ. ದರ್ ಇಸ್ ನೋ ಟೇಪ್ ರೆಕಾರ್ಡ್, ವಿಡಿಯೋ ಆರ್ ಎನಿಥಿಂಗ್. ದೇ ಟ್ರೈ ಟು ರೈಟ್ ಡೌನ್ ವಾಟ್ ಎವರ್ ದೇ ನೋ. ಅವ್ರಿಗೆ ಗೊತ್ತದೆಲ್ಲ ಬರೆದಿಟ್ರು. ದೇ ಟ್ರೈ ಟು ಟೀಚ್ ಟು ನೆಕ್ಸ್ಟ್ ಜನರೇಷನ್ ವಾಟ್ ದೇ ನೋ, ಸೊ ದ್ಯಾಟ್ ದ ಟ್ರೂತ್ ಗೆಟ್ಸ್ ಟ್ರಾನ್ಸ್ಮಿಟೆಡ್. ಆ ಆಧ್ಯಾತ್ಮ ವಿದ್ಯೆ ಮುಂದಿನ ಜನಾಂಗಕ್ಕೆ ಹೋಗಲಿ ಅಂತ ಪ್ರಯತ್ನ ಪಟ್ಟರು. ವಾಟ್ ಎವರ್ ವಿ ಆರ್ ಟುಡೇ, ನಾವು ಈಗೇನಿದ್ದೇವೆ, ಯು ಕ್ಯಾನ್ ಕಾಲ್ ಮೈ. ಸೊ ನಮ್ಮ ಹಿಂದಿನ ಋಷಿಗಳು ಆತ್ಮಜ್ಞಾನಕ್ಕೋಸ್ಕರ ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಹಲವಾರು ವರ್ಷಗಳ ಸಾಧನೆ ಮಾಡಿದರು. ಅವ್ರು ಏನ್ಷಿಯಂಟ್ ಋಷೀಸ್ ಡಿಡ್ ತಪಸ್ಯ, ಮೆಡಿಟೇಷನ್ ಪ್ರಾಕ್ಟೀಸ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಟು ರಿಯಲೈಸ್ ದ ಟ್ರೂತ್. ದೇ ಸ್ಟ್ರಗಲ್ ಥ್ರೂ ಔಟ್ ದೇರ್ ಲೈಫ್. ಅವ್ರ ಜೀವನ ಇಡೀ ಪರ್ಯಂತ ಪ್ರಯತ್ನ ಪಟ್ಟರು. ಆ್ಯಂಡ್ ದೆನ್ ದೇ ರಿಯಲೈಸ್ ದ ಟ್ರೂತ್. ಆ ಸತ್ಯವನ್ನು ಕಂಡುಕೊಂಡ್ರು. ಆ ಸತ್ಯವನ್ನು ಕಂಡುಕೊಂಡು ಅವ್ರು ಮುಚ್ಚಿಟ್ಕೊಳ್ಳಿಲ್ಲ, ಅದಕ್ಕೆ ಪೇಟೆಂಟ್ ಮಾಡಲಿಲ್ಲ, ಅದನ್ನು ಪುಸ್ತಕಗಳು ಇಟ್ಕೊಂಡು ಯಾರಿಗೆ ಹೇಳ್ಕೊಡ್ಬೇಕಂತ ಮಾಡಿಲ್ಲ. ದೇ ಡಿಂಟ್ ಹೈಡ್ ಇಟ್. ಫಾರ್ ದ ಲೋಕ ಕಲ್ಯಾಣ, ಫಾರ್ ದ ಯೂನಿವರ್ಸಲ್ ಬೆನಿಫಿಟ್, ದೇ ಟಾಟ್ ಇಟ್. ದೋಸ್ ಹೂ ಕ್ಯಾನ್ ರಿಸೀವ್ ಇಟ್, ರಿಸೀವ್ಡ್ ಇಟ್. ಯಾರಿಗೆ ಕಲ್ತ್ಕೊಳ್ಳೋಕ್ಕಾಗುತ್ತೋ ಅವ್ರಿಗೆ ಕಲಿಸ್ಕೊಟ್ರು. ಯಾರಿಗೆ ಕಲೀಲಿಕ್ಕಾಗಿಲ್ಲ, ದೋಸ್ ಹೂ ಕಾಂಟ್ ರಿಸೀವ್ ಇಟ್, ದೇ ಮೇಡ್ ಸಿಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಹೀಗೆ ಮಾಡಪ್ಪ ನೀನು ಉದ್ಧಾರ ಆಗ್ತೀಯಾ ಅಂತ ಪ್ರಾಕ್ಟೀಸ್ ಮಾಡಿದರು, ಆಯಿತಾ? ಅದನ್ನು ಹೇಳ್ಕೊಟ್ರು. ದೋಸ್ ಹೂ ಕಾಂಟ್ ರಿಸೀವ್ ಇಟ್, ದೇ ಪುಟ್ ದಮ್ ಸಿಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಸೊ ದಟ್ ಪೀಪಲ್ ಕ್ಯಾನ್ ಗೆಟ್ ವೆನ್ ಎವರ್ ದೇ ಕಮ್, ವೆನ್ ಎವರ್ ದೇ ಆರ್ ರೆಡಿ. ಯಾವಾಗ ಸಿದ್ಧ ಆಗ್ತದೆ ತಯಾರಿ. ದೇ ಎಸ್ಟಾಬ್ಲಿಷ್ಡ್ ಟೀಚಿಂಗ್ ಆರ್ಡರ್. ಒಂದು ವಿದ್ಯೆ ಅದನ್ನು ಹೇಳ್ಕೊಡೋ ರೀತಿಯನ್ನು ಮಾಡಿದರು, ಸೃಷ್ಟಿ ಮಾಡಿದರು. ಫ್ರಮ್ ಗುರು ಟು ಶಿಷ್ಯ, ಶಿಷ್ಯ ಟು ಅನದರ್ ಶಿಷ್ಯ. ಸೊ ದಟ್ ಗುರು ಪರಂಪರೆ ಹುಟ್ಕೊಳ್ತು. ಸೊ ದ್ಯಾಟ್ ಏನಂದರೆ ಎಲ್ಲರಿಗೂ ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಗುರು ಪರಂಪರೆ ಮಾಡಿದರು. ದೇ ಎಸ್ಟಾಬ್ಲಿಷ್ಡ್ ಗುರು ಪರಂಪರಾ, ಶಿಷ್ಯ ಪರಂಪರಾ. ಆಗಿನ ಕಾಲದಲ್ಲಿ ದಟ್ ಟೈಮ್ ದರ್ ವಾಸ್ ನೋ ಟಿ ವಿ, ನೋ ವಿಡಿಯೋ, ನಥಿಂಗ್, ನೋ ಆಡಿಯೋ, ನಥಿಂಗ್ ವಾಸ್ ದೇರ್. ದೇ ಹ್ಯಾಡ್ ಟು ಟ್ರಾನ್ಸ್ಮಿಟ್ ಇಟ್ ಟು ಅನದರ್ ಸ್ಟೂಡೆಂಟ್. ಇನ್ನೊಬ್ಬ ವಿದ್ಯಾರ್ಥಿಗಳ ಮೂಲಕ ಟ್ರಾನ್ಸ್ಮಿಟ್ ಆಗಿತ್ತು. ಸೊ ದೇ ಎಸ್ಟಾಬ್ಲಿಷ್ಡ್ ಟೀಚಿಂಗ್ ಆರ್ಡರ್.
All this they did not for their benefit, ಅವ್ರಿಗೆ ನನಗೆ ನಾಟ್ ಫಾರ್ ಬಿಕಾಸ್ ದೇ ವಾಂಟೆಡ್ ಟು ಹ್ಯಾವ್ ಎ ನೇಮ್ ಆರ್ ಫೇಮ್, ಹೆಸರು ಬರಬೇಕು, ಕೀರ್ತಿ ಬರಬೇಕು, ದುಡ್ಡು ಬರಬೇಕಂತಲ್ಲ, ಫಾರ್ ಲೋಕ ಕಲ್ಯಾಣ, ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದರು. ಆಲ್ ದಿಸ್ ಥಿಂಗ್ಸ್ ದೇ ಡಿಡ್ ಫಾರ್ ಲೋಕ ಕಲ್ಯಾಣ. ವಾಟ್ ಎವರ್ ವಿ ಆರ್ ಟುಡೇ ಇನ್ ಇಂಡಿಯಾ ಆರ್ ಎನಿವೇರ್ ಇನ್ ದ ವರ್ಲ್ಡ್, ಇಡೀ ವಿಶ್ವದಲ್ಲಿ ಏನಾದ್ರು ನಾವು ಜನ ಒಳ್ಳೆಯದಾಗಿ ಶಾಂತಿಯನ್ನು ಕಲಿಬೇಕಾದ್ರೆ ಇಟ್ಸ್ ಬಿಕಾಸ್ ಆಫ್ ದ ಋಷೀಸ್, ಏನ್ಷಿಯಂಟ್ ಋಷೀಸ್ ಹೂ ಪುಟ್ ದಿಸ್. 10,000 years are over, more than 15,000 years are over. 10,000 15,000 ವರ್ಷ ಆಯಿತು. ಆದರೂ ಜನರಲ್ಲಿ ಸಂಸ್ಕೃತಿ ಬೆಳೆಸಬೇಕಾದ್ರೆ ಆ ಋಷಿಗಳು ಕಾರಣ ಆಯಿತಾ. ಆ ಋಷಿಗಳಿಗೆ ನಾವು ನಮಸ್ಕಾರ ಹೇಳಬೇಕು. ಮಹರ್ಷಯ, ಮಹಾ ಋಷಿಗಳವರು. ಅವರು ಅಷ್ಟು ಮಾತ್ರ ಅಲ್ಲ ಮಾಡೋದು, ಅಷ್ಟು ಮಾತ್ರ ಅಲ್ಲಪ್ಪ ಅವರು. ವೆನ್ ಎವರ್ ದರ್ ಇಸ್ ಧರ್ಮ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್, ದೇ ವಿಲ್ ಟೇಕ್ ಬರ್ತ್. ಪುನಃ ಹುಟ್ಟಿ ಬರ್ತಾರೆ ಅವರು. ಯಾವಾಗ ಜನರಿಗೆ ತಪ್ಪಿ ಹೋಗುತ್ತದೆ, ಜ್ಞಾನ ತಪ್ಪಿ ಹೋಗುತ್ತದೆ, ಅವಾಗ ಹುಟ್ಟಿ ಬರ್ತಾರೆ, ಅವತಾರ ಪುರುಷರಾಗಿ ಬರ್ತಾರೆ. ಲೈಕ್ ರಾಮಕೃಷ್ಣ ಪರಮಹಂಸ, ವಿವೇಕಾನಂದರು ಸಪ್ತರ್ಷಿಗಳಲ್ಲಿ ಒಬ್ಬರು. ಅವ್ರು ಹುಟ್ಟಿ ಬರ್ತಾರೆ, ಯಾಕಂದ್ರೆ ಜನರಿಗೆ ಪುನಃ ಕಲಿಸ್ಕೊಡ್ಲಿಕ್ಕೆ, ಟು ಟೀಚ್ ದಿ ಸ್ಪಿರಿಚುವಾಲಿಟಿ, ಟು ಟೀಚ್ ಆತ್ಮಜ್ಞಾನ. ದೇ ಟೇಕ್ ಅಗೈನ್ ಬರ್ತ್, ಪುನಃ ಹುಟ್ಟಿ ಬರ್ತಾರೆ. ಇಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅವರು. ಅವರಿಗೆ ನಾವು ಕೃತಜ್ಞತೆ ಅರ್ಪಿಸೋದು ನಮ್ಮ ಧರ್ಮ. ಟು ಶೋ ದೆಮ್ ರೆಸ್ಪೆಕ್ಟ್ ಈಸ್ ಅವರ್ ಧರ್ಮ. ಅದಕ್ಕೆ ನಾವು ಋಷಿ ಯಜ್ಞ ಮಾಡಬೇಕು. ಋಷಿ ಯಜ್ಞ. ಆ ಋಷಿ ಯಜ್ಞ ಏನೋ, ಋಷಿಗಳು ಹೇಳಿದ್ದನ್ನು, ವೇದಾಂತ ಉಪನಿಷತ್ತನ್ನು ನಾವು ಕಲಿಬೇಕು, ಭಗವದ್ಗೀತೆ ನಾವು ಕಲಿಬೇಕು, ಬ್ರಹ್ಮಸೂತ್ರ ಕಲಿಬೇಕು, ಅದನ್ನು 4 ಜನರಿಗೆ ಹೇಳ್ಕೊಡ್ಬೇಕು. ಅದೇ ಋಷಿ ಯಜ್ಞ ಮಾಡಿದ ಫಲ. ನಾವು ಏನೇನೋ ಯಜ್ಞ ಮಾಡ್ತೇವೆ. ವಿ ಡೂ ಮೆನಿ ಟೈಪ್ಸ್ ಆಫ್ ಯಜ್ಞ. ಆಫರ್ ಸಮಥಿಂಗ್ ಇನ್ ದ ಫೈರ್, ಸ್ಯಾಕ್ರಿಫೈಸ್. ವಿ ಡೂ ಸಮ್ ಪೂಜೆ ಮಾಡ್ತೇವೆ, ಬೆಂಕಿಯಲ್ಲಿ ತುಪ್ಪ ಆಹುತಿ ಕೊಡ್ತೇವೆ. ಆದರೆ ಅತ್ಯಂತ ಶ್ರೇಷ್ಠವಾದ ಋಷಿ ಯಜ್ಞ ಯಾರು ಮಾಡ್ತಾರೆ ಅವರು ಮುಕ್ತಿಯ ಮಾರ್ಗವನ್ನು ಪಡ್ತಾರೆ. ದಿ ಗ್ರೇಟೆಸ್ಟ್ ಯಜ್ಞ ಈಸ್ ಋಷಿ ಯಜ್ಞ. ಋಷಿಗಳು ಹೇಳ್ಕೊಟ್ಟ ಜ್ಞಾನ ಯಾವುದು? ಆತ್ಮಜ್ಞಾನ. ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ. ನನ್ನ ಮೋಕ್ಷಕ್ಕೋಸ್ಕರ ಮತ್ತು ಜಗತ್ತಿನ ಹಿತಕ್ಕೆ ಏನು ಮಾಡಬೇಕು ಅದು ಋಷಿಗಳು ಹೇಳ್ಕೊಟ್ಟದ್ದು ಆ ಪಾಠ. ಅದನ್ನು ಯಾರು ಮಾಡ್ತಾರೆ ಅವ್ರು ಮುಕ್ತಿಗೆ ಸಿದ್ಧರಾಗ್ತಾರೆ. ದೋಸ್ ಬಿಕಮ್ ಎಲಿಜಿಬಲ್ ಫಾರ್ ಲಿಬರೇಷನ್. ಋಷಿ ಯಜ್ಞ ಮಾಡಬೇಕಪ್ಪ. ಪಂಚಯಜ್ಞಗಳಲ್ಲಿ 5 ಯಜ್ಞಗಳು: ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತ 5 ಯಜ್ಞಗಳು. ಅದ್ರ ಋಷಿ ಯಜ್ಞ ದಿನ ಮಾಡಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಡು ಋಷಿ ಯಜ್ಞ. ಲರ್ನ್ ಸಮಥಿಂಗ್ ಆಫ್ ಋಷಿ, ವಾಟ್ ಋಷೀಸ್ ಹ್ಯಾವ್ ಟಾಟ್, ಆ್ಯಂಡ್ ಟೀಚ್ ಸಮಥಿಂಗ್. So that somebody who doesn't know, don't forcefully do it. Those who are ready, teach them. ಯಾರಿಗೆ ಯಾರಿಗೆ ತಯಾರಿದ್ದಾರೋ ಅವ್ರಿಗೆ ಹೇಳ್ಕೊಡಿ. ದಿಸ್ ಇಸ್ ದ ಓನ್ಲಿ ವೇ ವಿ ಕ್ಯಾನ್ ಆಫರ್ ಗ್ರಾಟಿಟ್ಯೂಡ್ ಟು ಋಷೀಸ್. ಆ ಋಷಿಗಳಿಗೆ ಕೃತಜ್ಞತೆ ಹೇಳೋಕ್ಕೆ ಇದೇ ಒಂದು ದಾರಿ. ಋಷಿಗಳ ಫೋಟೋ ಇಟ್ಟು ಪೂಜೆ ಮಾಡೋದು ಕೃತಜ್ಞತೆ ಹೇಳೋ ರೀತಿ ಅಲ್ಲ. ನಾಟ್ ಪುಟಿಂಗ್ ಎ ಫೋಟೋ ಆ್ಯಂಡ್ ಡೂಯಿಂಗ್ ಗಾರ್ಲ್ಯಾಂಡ್ ಆ್ಯಂಡ್ ಡೂಯಿಂಗ್ ಪೂಜಾ. ವಾಟ್ ಋಷೀಸ್ ಹ್ಯಾವ್ ಟಾಟ್, ಋಷಿಗಳು ಏನು ಹೇಳಿದ್ದಾರೆ ಅದನ್ನು ನಾವು 4 ಜನರಿಗೆ ಹೇಳ್ಕೊಡೋದು, ಅದು ಋಷಿ ಅಂತ. ಅದಕ್ಕೆ ಆಯಿತಾ, ಈ ಋಷಿ ಯಜ್ಞವನ್ನು ಆ ಪರಂಪರೆಯಲ್ಲಿ ನಾನು ಋಷಿ ಯಜ್ಞ ಮಾಡಿದ್ದೇನೆ. ಆ ಋಷಿ ಯಜ್ಞದಲ್ಲಿ ಶ್ರೇಷ್ಠವಾದ ಋಷಿ ಯಜ್ಞ ಬ್ರಹ್ಮಯಜ್ಞ ಅಂತ. ದ ಹೈಯೆಸ್ಟ್ ಫಾರ್ಮ್ ಆಫ್ ಋಷಿ ಯಜ್ಞ ಇಸ್ ಕಾಲ್ಡ್ ಬ್ರಹ್ಮಯಜ್ಞ. ದ ಬ್ರಹ್ಮಯಜ್ಞ ಈಸ್ ಸ್ಟಡಿ ಆಫ್ ವೇದಾಂತ, ಉಪನಿಷತ್, ಬ್ರಹ್ಮಸೂತ್ರ, ಭಗವದ್ಗೀತಾ. ವೇದಾಂತ, ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಅರ್ಥ ಮಾಡಿಕೊಂಡು ಅದರ ಜ್ಞಾನವನ್ನು ಪಡೆದುಕೊಂಡು 4 ಜನರಿಗೆ ಹಂಚುವುದು ಬ್ರಹ್ಮಯಜ್ಞ. ಲರ್ನಿಂಗ್ ಇಟ್ and teaching it to people is called Brahma Yajna. That is the highest possible yajna in the universe. ಆ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಯಜ್ಞ ಬ್ರಹ್ಮಯಜ್ಞ. ಆ ಬ್ರಹ್ಮಯಜ್ಞ ಅತ್ಯಂತ ಶ್ರೇಷ್ಠವಾದ್ದು, ಅನಂತ ಪುಣ್ಯಕರ. ಇನ್ಫೈನೈಟ್ ಮೆರಿಟ್ ಇಸ್ ದೇರ್ ಇನ್ ದ್ಯಾಟ್. ಮೋಕ್ಷಕಾರಕ, ಲಿಬರೇಟಿಂಗ್. ಆ್ಯಂಡ್ ಐ ಹ್ಯಾವ್ ಅಂಡರ್ಟೇಕನ್ ದಟ್ ಯಜ್ಞ ಆಫ್ ಟೀಚಿಂಗ್ ಉಪನಿಷತ್. ಸೊ ಫಾರ್ ದಿಸ್ ಆನಂದ್ ಆ್ಯಂಡ್ ಹಿಸ್ ವೈಫ್, ಆನಂದ ಮತ್ತು ಅವರ ಪತ್ನಿ ಈ ಯಜ್ಞಕ್ಕೆ ಶುರು ಮಾಡಲಿಕ್ಕೆ ಒಂದು ಕಾರಣಕರ್ತರು. ದೇ ಹ್ಯಾವ್ ಬಿಕಮ್ ಕಾರಣ ಫಾರ್ ದಿಸ್ ಯಜ್ಞ. ಅವರ ಮನೆಯಲ್ಲಿ ಆ ಕ್ಲಾಸ್ ಮಾಡಿ ಅಂತ ಹೇಳಿದ್ರು. ಆ ಕ್ಲಾಸ್ ಮಾಡಿದಾಗ ಏನು ಕ್ಲಾಸ್ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಮಾಡೋಣ ಅಂತ ಯೋಚನೆ ಬಂತು. ಸೊ ಹಾಗಾಗ್ಬಿಟ್ಟು ಈ ಬ್ರಹ್ಮಯಜ್ಞಕ್ಕೆ ಮುಖ್ಯ ಪ್ರೇರಣಾಕರ್ತ ಮತ್ತು ಕಾರಣಕರ್ತ ಆನಂದ ಮತ್ತು ಅವರ ಪತ್ನಿ ಮತ್ತು ಅವರ ಮಗ ಚೇತನ್. ಸೊ ಹಾಗಾಗ್ಬಿಟ್ಟು ಈ ಯಜ್ಞದ ಫಲ, ಅನಂತ ಫಲ ಅವರಿಗೆ ಪ್ರಾಪ್ತಿಯಾಗಲಿ, ಮುಕ್ತಿಯ ಮಾರ್ಗ, ಮುಕ್ತಿ ತೆರೆದುಕೊಳ್ಳಲಿ, ಅವರ ಕುಟುಂಬದಲ್ಲಿ ಎಲ್ಲರಿಗೂ ಆತ್ಮಜ್ಞಾನ ಬಂದು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಆಫ್ ಮೈ ಸ್ಟೂಡೆಂಟ್ಸ್ ಆಫ್ ಪಾರ್ಟಿಸಿಪೇಟ್ ಇನ್ ದಿಸ್. there is Prema in America, Komal in Australia. So all of the people who are participating in this particular Brahma Yajna will attain the highest bliss of self-realization. ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗ್ತಾರೆ.
ಈ ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸ್ತಿದ್ದಾರೋ ಅವರೆಲ್ಲರೂ ಮುಕ್ತಿಯ ಮಾರ್ಗವನ್ನು ಪಡಿತಾರೆ, ಗೆಟ್ ಲಿಬರೇಟೆಡ್. ಈ ಯಜ್ಞ ಇಲ್ಲೇ ನಿಲ್ಲಲ್ಲ, ದಿಸ್ ಯಜ್ಞ ಡಸಂಟ್ ಸ್ಟಾಪ್ ಹಿಯರ್. ಈ ಮುಂಡಕ ಉಪನಿಷತ್ತು ಇವತ್ತು ಕೊನೆಗೆ ಆಗ್ತಾ ಇದೆ. ಈ ಮುಂಡಕ ಉಪನಿಷತ್ತನ್ನು ನಾವು ಇದನ್ನು ಹಲವಾರು ಜನ ಬೇರೆ ಬೇರೆ ಭಾಷೆಗಳಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಉಮಾ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ಅಮೇರಿಕಾ, ಬೇರೆ ಬೇರೆ ಕಡೆ ಜನ ಅವ್ರನ್ನ, ಮತ್ತು ನಮ್ಮ ಇಲ್ಲಿ ಕೆಲವು ಹಲವಾರು ಜನ ವಿದ್ಯಾರ್ಥಿಗಳು ಆ ಬೇರೆ ಬೇರೆ ಭಾಷೆಗಳಲ್ಲೇನು ಬರೀತಾರೆ. ಅದು ಋಷಿಗಳ ಯಜ್ಞ, ದಟ್ಸ್ ಋಷಿ ಯಜ್ಞ, ಅದು ಋಷಿ ಯಜ್ಞ. There are many people who are participating in this yajna in various forms. Somebody is organizing, Anand is his wife. There are many people like Uma, then Gayatri, Prasad, and many other people are participating in this yajna by translating and making recording of this video and other things. Vasan Shane, his wife, and many other people are participating in this in various ways. Whatever you contribute in Rishi Yajna, you become purified. ನೀವು ಏನೇ ಮಾಡಿದ್ರೆ ಋಷಿ ಯಜ್ಞದಲ್ಲಿ ಪ್ಯೂರಿಫೈ ಆಗಿಬಿಡ್ತೀರಾ. ದಟ್ಸ್ ವೈ ದರ್ ಇಸ್ ಅ ಸ್ಟೋರಿ ಇನ್ ರಾಮಾಯಣ. ರಾಮಾಯಣದಲ್ಲಿ ಒಂದು ಕಥೆ ಇದೆ. ರಾಮಾಯಣ, ದರ್ ಇಸ್ ಅ ಸ್ಟೋರಿ ಇನ್ ರಾಮಾಯಣ. ರಾಮ ಆ್ಯಂಡ್ ಹನುಮಾನ್, ದಿ ವಾನರ ಸೇನಾ, ದೇ ವಾಂಟ್ ಟು ಕ್ರಾಸ್ ಓವರ್ ಟು ಲಂಕಾ. ಲಂಕೆಗೆ ಹೋಗಬೇಕು. ಎ ಬ್ರಿಡ್ಜ್ ಹ್ಯಾಸ್ ಟು ಬಿ ಬಿಲ್ಟ್. ಓಕೆ, ಒಂದು ಸೇತುವೆ ಕಟ್ಟಬೇಕು. ಆ್ಯಂಡ್ ಆಲ್ ದಿ ಮಂಕೀಸ್ ದೇ ಸ್ಟಾರ್ಟ್ ಪುಟಿಂಗ್ ಎ ಸ್ಟೋನ್ ಇನ್ ಟು ದಿ ಓಷನ್. ಸಮುದ್ರಕ್ಕೆ ಒಂದು ಕಲ್ಲು ಹಾಕಿ ಮಾಡ್ತಾರೆ ಅಲ್ಲ, ಶ್ರೀರಾಮ್ ಅಂತ ಬರೆದು ಕಲ್ಲು ಹಾಕ್ತಾರೆ. ವಿತ್ ದ ನೇಮ್ ಆಫ್ ಶ್ರೀರಾಮ್ ದೇ ಪುಟ್ ದಟ್ ಸ್ಟೋನ್ ದೇರ್ ಆ್ಯಂಡ್ ದಿ ಸ್ಟೋನ್ಸ್ ಫ್ಲೋಟ್ಸ್. ಆ ಕಲ್ಲು ತೇಲಾಡ್ತದೆ. ದೇರ್ ಒನ್ ಅನಿಲ್ ಅಂದರೆ ಅಳಿಲು. ಅನಿಲ್ ಇಸ್ ದೇರ್. ವಾಟ್ ಇಟ್ ಯೂಸ್ ಟು ಡೂ ಇಸ್ ಇಟ್ ಯೂಸ್ ಟು ಗೋ ಆ್ಯಂಡ್ ಡಿಪ್ ಇಟ್ ಸೆಲ್ಫ್ ಇನ್ ಓಷನ್. ಸಮುದ್ರದ ನೀರಿನಲ್ಲಿ ಮುಳುಗ್ತದೆ. ಮುಳುಗಿ ಬಂದು ಇಟ್ ರೋಲ್ಸ್ ಓವರ್ ದ ಸ್ಯಾಂಡ್. ಯಾವುದ್ರ ಮೇಲೆ? ಮರಳಿ ಮೇಲೆ ಹೊರಳಾಡ್ತದೆ. ಆವಾಗ ಮೈಗೆಲ್ಲ ಆ ಮರಳು ಅಂಟ್ಕೊಳ್ತದೆ. ದಿ ಸ್ಯಾಂಡ್ ಸ್ಟಿಕ್ಸ್ ಟು ಇಟ್ಸ್ ಬಾಡಿ. ದೆನ್ ಇಟ್ ಗೋಸ್ ಆ್ಯಂಡ್ ರೋಲ್ಸ್ ಓವರ್ ದಿ ಸ್ಟೋನ್. ಆ ಕಲ್ಲಿನ ಮೇಲೆ ಹೊರಳಾಡ್ತದೆ. ಯಾಕಂದ್ರೆ ಇದು ಬೀಳ್ತದಂತ, ಇದು ಮರಳು ಬೀಳ್ತದಂತ. ಆ ಅಳಿಲು ಕೂಡ ಪ್ರಯತ್ನ ಮಾಡ್ತಾ ಇದೆ. ದಟ್ ಅನಿಲ್ ಈಸ್ ಡೂಯಿಂಗ್ ಎಫರ್ಟ್ ಟು ಪುಟ್ ಎ ಸ್ಮಾಲ್ ಸ್ಯಾಂಡ್ ಇನ್ ದಟ್ ಬ್ರಿಡ್ಜ್ ಆನ್ ರಾಮ ಸೇತು. ರೈಟ್? Rama is doing a dharma karya. In dharma karya that Anil is participating. Rama sees that and he gets so much he is filled with love for that, and he takes that Anil in his hand, Anil ante kodtare, and he touches its back, and it is said that from that day onwards there are 3 silver lines are there in that species. ಅಳಿಲಿನ ಬೆನ್ನಿ ಮೇಲೆ 3 ರೇಖೆಗಳಿದ್ದಾವೆ ಅಂತ. ರೈಟ್? ಎಂತ ಬೆಳ್ಳಿಯ ರೇಖೆಗಳು ಅಂತ. ರಾಮ ಬ್ಲೆಸಸ್ ದಟ್ ಅನಿಲ್ ವಿತ್ ದಟ್ ಸಿಲ್ವರ್ ಲೈನ್ಸ್. ಇಟ್ ಇಸ್ ಸ್ಮಾಲ್ ಎಫರ್ಟ್. ಇಟ್ಸ್ ಕಾಲ್ಡ್ ಅಳಿಲು ಸೇವೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಅಳಿಲು ಸೇವೆ. ಎಫರ್ಟ್ ಆಫ್ ಅಳಿಲು. ರೈಟ್? ರಾಮಾಸ್ ಟೈಮ್ ಮಂಕೀಸ್ ಗಾಟ್ ಎ ಅಪಾರ್ಚುನಿಟಿ ಟು ಬಿಲ್ಡ್ ಎ ಬ್ರಿಡ್ಜ್. ಇವನ್ ಮಂಕೀಸ್ ಗಾಟ್ ಎ ಅಪಾರ್ಚುನಿಟಿ ಟು ಬಿಲ್ಡ್ ಎ ಬ್ರಿಡ್ಜ್. ಒಂದು ಸೇವೆ ಕಟ್ಟಲಿಕ್ಕೆ ಒಂದು ಅವಕಾಶ ಇತ್ತು. ರೈಟ್? These rishis have given us an opportunity to participate in this ಋಷಿ ಯಜ್ಞ. ನಮಗೆ ಒಂದು ಋಷಿ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೈ ದಿಸ್ ಪ್ರಾಸೆಸ್ ದರ್ ಇಸ್ ನಥಿಂಗ್ ವಿಚ್ ಋಷೀಸ್ ವಿಲ್ ಗೇನ್. ಋಷಿಗಳು ಏನೂ ಆಗೋದಿಲ್ಲ. ಆದರೆ ದಿಸ್ ಈಸ್ ದೇರ್ ಫಾರ್ ಅವರ್ ಪ್ಯೂರಿಫಿಕೇಶನ್. ನಮ್ಮ ಶುದ್ಧತೆಗೆ, ನಮ್ಮ ಚೈತನ್ಯಕ್ಕೆ, ನಮ್ಮ ಪ್ಯೂರಿಫಿಕೇಶನ್ಗೆ ಈ ಯಜ್ಞ ಇದೆ. ಸೊ ವಿ ಆರ್ ಪಾರ್ಟಿಸಿಪೇಟ್ ಇನ್ ದಿಟ್ ಋಷಿ ಯಜ್ಞ. ಆ ಯುದ್ಧದಲ್ಲಿ ಋಷಿ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದಕ್ಕೆ ವಿ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು Rishis who have given us this opportunity. Please understand, it is not everybody gets this opportunity. ಋಷಿ ಯಜ್ಞದಲ್ಲಿ ಭಾಗವಹಿಸುವ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಆ ಋಷಿ ಯಜ್ಞದಲ್ಲಿ ಯಾರು ಭಾಗವಹಿಸ್ತಾರೆ ಅವರೆಲ್ಲರೂ ಮುಕ್ತರಾಗ್ತಾರೆ, ಪವಿತ್ರರಾಗ್ತಾರೆ. ದೇ ಬಿಕಮ್ ಪ್ಯೂರಿಫೈಡ್. ಆ ಯಜ್ಞಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಋಷಿಗಳಿಗೆ ನಮ್ಮ ಕೃತಜ್ಞತೆಗಳು. ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ದ ಋಷೀಸ್. This truth was told by Rishi called Angira to Rishi called Shaunaka. This truth is the highest truth. ಇದು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸತ್ಯವನ್ನು ಮುಂಡಕ ಉಪನಿಷತ್ ರೂಪದಲ್ಲಿ ಹೇಳಿದ್ದಾರೆ. I love ಮುಂಡಕ ಉಪನಿಷತ್ because many of my initial realizations and understandings are based on ಮುಂಡಕ ಉಪನಿಷತ್. ನನಗೆ ಆತ್ಮಜ್ಞಾನ
ಅರಿವು ಬರ್ಲಿಕ್ಕೆ ಸೊ ಅದು ಮುಂಡಕ ಉಪನಿಷತ್ತಿನ ಕೆಲವು ವಾಕ್ಯಗಳಿಂದ, ಮುಖ್ಯವಾಗಿ ಸ್ಪೆಷಲಿ ದಿ ವಾಟ್ ಯು ಕಾಲ್ ಎಸ್ ದಿ ಟ್ವಿನ್ ಬರ್ಡ್ ಅನಾಲಜಿ, ಎರಡು ಹಕ್ಕಿಗಳು, ಯಾವುದು ಸಾಕ್ಷಿ ಮತ್ತು ಜೀವಾತ್ಮ. ದಿ ಬರ್ಡ್ ಇದರಲ್ಲಿ ಮುಂಡಕ ಉಪನಿಷತ್ತಲ್ಲಿ ದ್ವೇ ಸುಪರ್ಣ, ಎರಡು ಹಕ್ಕಿಗಳಿದ್ದಾವಪ್ಪ, ಒಂದು ಹಕ್ಕಿ ಸಾಕ್ಷಿ, ಇನ್ನೊಂದು ಜೀವಾತ್ಮ. ಹಾಗಾಗ್ಬಿಟ್ಟು ನನ್ನ ಎಲ್ಲ ನಿನ್ನ ಟೀಚಿಂಗಲ್ಲಿ ಎಲ್ಲ ನೋಡಿ, ಮೆನಿ ಪ್ಲೇಸಸ್ ಯಾರು ಸಿ ಐ ಟಾಕ್ ಅಬೌಟ್ ಸಾಕ್ಷಿ, ಸಾಕ್ಷಿಯ ಬಗ್ಗೆ ಮಾತಾಡ್ತೇನೆ. ಇದು ಮುಂಡಕ ಉಪನಿಷತ್ತಿನ ಒಂದು ಭಾಗ. ಮತ್ತು ಮುಂಡಕ ಉಪನಿಷತ್ತು ವಿಶೇಷತೆ ಅಂದರೆ ಇದರ ಎಲ್ಲ ವಿಷಯಗಳ ಬಗ್ಗೆ ಹೇಳ್ತಾರೆ. ಇಟ್ಸ್ ಎ ಕಂಪ್ಲೀಟ್ ಕಾಂಪ್ರೆನ್ಸಿವ್ ಟೀಚಿಂಗ್ ಅಬೌಟ್ ದ ಕ್ರಿಯೇಷನ್, ಅಬೌಟ್ ಬ್ರಹ್ಮನ್, ಅಬೌಟ್ ಜೀವಾತ್ಮ, ಅಬೌಟ್ ಪರಮಾತ್ಮ, ಅಬೌಟ್ ಆಧ್ಯಾತ್ಮ ಜ್ಞಾನ, ಅಬೌಟ್ ಮುಕ್ತಿ, ಎಲ್ಲರ ಬಗ್ಗೆ ಹೇಳ್ತಾರೆ ಈ ಮುಂಡಕ ಉಪನಿಷತ್ತಲ್ಲಿ. ಹಾಗಾಗ್ಬಿಟ್ಟು ನನ್ನ ದೃಷ್ಟಿಯಲ್ಲಿ ಮುಂಡಕ ಉಪನಿಷತ್ತು ನನಗೆ ಬಹಳ ಪ್ರೀತಿಯ ಉಪನಿಷತ್ತು. ದಿ ಮುಂಡಕ ಉಪನಿಷತ್ ಟೀಚಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ಸ್ಪಿರಿಚುಯಾಲಿಟಿ ಇನ್ ವೇರಿಯಸ್ ಶ್ಲೋಕಾಸ್. ಇಟ್ ಟೀಚಸ್ ಅಬೌಟ್ ಕ್ರಿಯೇಷನ್, ಇಟ್ ಅಬೌಟ್ಸ್ ನಿರ್ಗುಣ ಬ್ರಹ್ಮ, ಇಟ್ ಟೀಚಸ್ ಅಬೌಟ್ ಸಗುಣ ಬ್ರಹ್ಮ, ಸಗುಣ ಬ್ರಹ್ಮನ ಬಗ್ಗೆ, ನಿರ್ಗುಣ ಬ್ರಹ್ಮನ ಬಗ್ಗೆ, ಇಟ್ ಟೀಚಸ್ ಅಬೌಟ್ ನಿಷ್ಕಾಮ ಕರ್ಮ, ಇಟ್ ಟೀಚಸ್ ಅಬೌಟ್ ಆತ್ಮಜ್ಞಾನಿ ಲಕ್ಷಣ, ಇಟ್ ಟೀಚಸ್ ಅಬೌಟ್ ಗುರು ಆ್ಯಂಡ್ ಶಿಷ್ಯ. ಸೊ ಇಟ್ ಟೀಚಸ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮದ ಹಲವಾರು ವಿಷಯಗಳನ್ನು ಹೇಳೋದ್ರಿಂದ ಮುಂಡಕ ಉಪನಿಷತ್ತು ನನಗೆ ಬಹಳ ಪ್ರಿಯವಾದ ಉಪನಿಷತ್ತು. ಅದರಿಂದ ಶುರು ಮಾಡಿದ್ದೇವೆ. ಮುಂದಿನ ಉಪನಿಷತ್ತು ಮಾಂಡುಕ್ಯ ಉಪನಿಷತ್ತು. ನನ್ನ ಆಶೆ ಏನಂದರೆ ಇದು ಎಲ್ಲ ಉಪನಿಷತ್ತುಗಳನ್ನು ಒಂದು 10 ಉಪನಿಷತ್ತು, ಮೇಜರ್ ಉಪನಿಷತ್ತು ಮತ್ತು ಸಣ್ಣ ಮೈನರ್ ಉಪನಿಷತ್ತು, ದರ್ ಆರ್ ಮೆನಿ ಮೈನರ್ ಉಪನಿಷತ್ಸ್, ಅದನ್ನು ಪಾಠ ಮಾಡಿ ಅದನ್ನು ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡಿ ಮನುಷ್ಯ ಜನ್ಮ ಪಡೆದಕ್ಕೆ ನನ್ನ ಜನ್ಮವನ್ನು ಸಾರ್ಥಕ ಮಾಡೋಣ ಅಂತ ನನ್ನ ಪ್ರಯತ್ನ. ದಿಸ್ ಇಸ್ ಮೈ ಎಫರ್ಟ್ ಟು ಪ್ಯೂರಿಫೈ ಮೈ ಓನ್ ಕಾನ್ಷಿಯಸ್ನೆಸ್. ಸೊ ಫಾರ್ ದ್ಯಾಟ್ ಆಲ್ ಆಫ್ ಯು ಹವ್ ಪಾರ್ಟಿಸಿಪೇಟೆಡ್. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಇದರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಇದನ್ನು ಅಂಗೀರಸ ಋಷಿ ಶೌನಕ ಋಷಿಗೆ ಹೇಳಿದರು. ಅಂಗೀರಸ ಅಂದರೆ ಎವ್ರಿ ಋಷಿಸ್ ನೇಮ್ ಇಸ್ ಜಸ್ಟ್ ನಾಟ್ ಎ ನೇಮ್. ನವ್ ಡೇಸ್ ಟಿಂಕು ಮಿಂಕು ಪಿಂಕು ಲಂಕು ಎವ್ರಿಥಿಂಗ್ ಬಿಕಮ್ಸ್ ಎ ನೇಮ್. ಓಕೆ, ಈ ಋಷೀಸ್ ಡಿಂಟ್ ಕೇವ್ ದ ನೇಮ್ ಜಸ್ಟ್ ಲೈಕ್ ದ್ಯಾಟ್. ಅವ್ರ ಋಷಿಗಳು ಹಾಗೆ ಹೆಸರಿಟ್ಟಿಲ್ಲಪ್ಪ. ಸೊ ಇಟ್ ಇಸ್ ಸೆಡ್ ಹೌ ಡೂಸ್ ದ ಚೈನೀಸ್ ಕೀಪ್ ನೇಮ್ ಅಂತ. ಚೈನೀಸ್ಗೆ ಹೆಸರು ಇಡ್ತಾರಂತ. ವಾಟ್ ದೇ ಡೂ ಇಸ್ ವೆನ್ ದ ಚೈಲ್ಡ್ ಇಸ್ ಬಾರ್ನ್ ದೇ ಡ್ರಾಪ್ ಎ ಸಾಸರ್, ಟಿಂಗ್ ಪಿಂಗ್ ಪಾಂಗ್, ಒನ್ ನೇಮ್. ಹಾಗೆ ಒಂದು ಸಾಸರ್ ಬಿಟ್ಬಿಡ್ತಾರೆ, ಒಂದು ಸ್ಪೂನ್ ಬಿಟ್ಬಿಟ್ರೆ ಟಂಗ್ 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 ಟಾಂಗ್, ದಟ್ ನೇಮ್ ಇಸ್ ಟಂಗ್ 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 ಟಾಂಗ್. ರೈಟ್? ಸೊ ಈಗಿನ ಕಾಲದಲ್ಲಿ ನಮ್ಮ ಹೆಸರು ಹೇಳ್ತೀವಿ ಮಕ್ಕಳಿಗೆ, ವಿ ಕೀಪ್ ದ ನೇಮ್ ಬೇಸ್ಡ್ ಆನ್ ಸಮ್ ಸೌಂಡ್. ಓಕೆ, ಒನ್ ನೇಮ್ ಇಸ್ ಕಾಲ್ಡ್ ಅಬ್ಬಾ. ವಾಟ್ ಇಸ್ ದಿಸ್ ಅಬ್ಬಾ ನೇಮ್ ಅಂತ? ಓಕೆ, ಅಬ್ಬಾ ಮೀನ್ಸ್ name A comes from the father's name, Ba comes from the mother's name. So Abba. Some name combinations will make. So ಬೇರೆ ಬೇರೆ ರೀತಿಯಲ್ಲಿ ಹೆಸರಿಡ್ತಾರೆ ಯಾರು ಮಕ್ಕಳಿಗೆ, ಏನೇನೋ ಹೆಸರಿಡ್ತಾರೆ. ರೈಟ್? ಋಷಿಗಳು ಹಾಗೆ ಹೆಸರಿಡಲಿಲ್ಲಪ್ಪ. ಋಷಿಗಳಿಗೆ ಹೆಸರಿದೆ ಆಲ್ ಋಷೀಸ್. ಆ್ಯಕ್ಚುಲಿ ನೇಮ್ ಆಫ್ ಆಲ್ ಋಷೀಸ್ ಇದಲ್ಲ. ವಾಟ್ ಎವರ್ ಋಷೀಸ್, ವಶಿಷ್ಠ, ವಿಶ್ವಾಮಿತ್ರ, ಆಲ್ ನೇಮ್ಸ್ ಹ್ಯಾವ್ ಡೀಪರ್ ಮೀನಿಂಗ್. ಇಟ್ ಈಸ್ ನಾಟ್ ಎ ನೇಮ್ ಆಫ್ ಇಂಡಿವಿಜುವಲ್. ಅದು ವ್ಯಕ್ತಿಯ ಹೆಸರಲ್ಲಪ್ಪ, ಅವರ ರಿಯಲೇಷನ್ ಹೆಸರದು. There's the name of their relation. Please understand. It's very difference. Okay? ನಾವು ವ್ಯಕ್ತಿ ಹೆಸರು ಅಂತ ತಿಳ್ಕೊಳ್ತೇವೆ, ವ್ಯಕ್ತಿ ಹೆಸರಲ್ಲ ಅದು. It's not the name of the person. It is the name of their relation. They are very different. Right? Okay? ಒಬ್ಬ ಡಾಕ್ಟರ್ ಸ್ಮಿತಾ ಅಂತ ಹೇಳಿ ಅರ್ಥ ಇದು. ಅಲೋಪತಿ ಕಲಿತಾರೆ. She has learned the subject of allopathy. That's why the doctor ಅಂತ ಬಂದದ್ದು is a designation which is given to her because of her learning. Name of the Rishi is a designation given to them because of their realization. ಅವ್ರಿಗೆ ಆತ್ಮಜ್ಞಾನ ಬಂದಾಗ ಅವ್ರು ಯಾವುದನ್ನು ರಿಯಲೈಸ್ ಮಾಡಿದ್ರು ಅದ್ರ ಬಗ್ಗೆ ಅವ್ರಿಗೆ ಹೆಸರು ಕೊಟ್ಟಿದ್ದಾರೆ. ವಿಶ್ವಾಮಿತ್ರ ಅಂದ್ರೆ ಅವನ ಹೆಸರು ವಿಶ್ವಾಮಿತ್ರ ಅಲ್ಲಪ್ಪ, ಅವನು ಹಿ ಹ್ಯಾಸ್ ಬಿಕಮ್ ದ ಫ್ರೆಂಡ್ ಆಫ್ ದ ಯೂನಿವರ್ಸ್. ಇಡೀ ವಿಶ್ವಕ್ಕೆ ಸ್ನೇಹಿತ ಅದಕ್ಕೆ ವಿಶ್ವಾಮಿತ್ರ. ಇಟ್ಸ್ ಎ ಟೈಟಲ್. ಅವನ ವ್ಯಕ್ತಿಯ ಹೆಸರಲ್ಲದು, ಇಡೀ ವಿಶ್ವದ ಸ್ನೇಹಿತ ಅದಕ್ಕೆ ವಿಶ್ವಾಮಿತ್ರ ಅಂತ ಹೇಳಿದ್ರು. ಓಕೆ, ಅಂಗೀರಸ ಅಂದ್ರೆ ನೇಮ್ ಆಫ್ ದಿ ಕಾಲ್ಡ್ ಅಂಗೀರಸ ಈಸ್, ರಸ ಮೀನ್ಸ್ ಜ್ಯೂಸ್. ಎಂತ ರಸ? ರಸ ಅಂದರೆ ಜ್ಯೂಸ್. ಅಂಗೀರಸ ಅಂದರೆ ದಿ ಹೋಲ್ ಯೂನಿವರ್ಸ್, ಹೋಲ್ ಇಡೀ ವಿಶ್ವ ಇದೆಯಲ್ಲ, ಇಸ್ ಎ ಸ್ಮಾಲ್ ಅಂಗ ಆಫ್ ಭಗವಾನ್. ಪಾದೋ ಅಸ್ಯ ಭೂತಾನಿ. ಇಡೀ ವಿಶ್ವ ಇದೆಯಲ್ಲಪ್ಪ, ಒಂದು ಸಣ್ಣ ಅಂಶ ಭಗವಂತಂದು ಅಂಗ. ಓಕೆ, ಸೊ ಆ ಜ್ಞಾನದಿಂದ ಆನಂದ ಯಾರು ಪಡ್ಕೊಳ್ತಾನೆ, ಒನ್ ಹೂ ರಿಯಲೈಸ್ ದಟ್ ಹೋಲ್ ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಎ ಸ್ಮಾಲ್ ಪಾರ್ಟ್ ಆಫ್ ದ ಭಗವಾನ್, ದಟ್ ರಿಲೇಷನ್ಸ್ ಕಾಲ್ಡ್ ಅಂಗೀರಸ. ಅದನ್ನು ಯಾರು ತಿಳ್ಕೊಂಡು ಆನಂದ ಪಡಿತಾ ಇದ್ದಾನೆ ಅವನು ಅಂಗೀರಸ. ದ ಒನ್ ಹೂ ಹ್ಯಾಸ್ ರಿಯಲೈಸ್ ದ್ಯಾಟ್ ಈಸ್ ಕಾಲ್ಡ್ ಅಂಗೀರಸ. ಏನದು? ಇಡೀ ವಿಶ್ವವೇ ಭಗವಂತನ ಒಂದು ಸ್ವರೂಪ, ಒಂದು ಅಂಶ ಅಂತ ಯಾರಿಗೆ ಜ್ಞಾನ ಬಂದಿದೆ, ಹಿ ಇಸ್ ಕಾಲ್ಡ್ ಅಂಗೀರಸ.
ಅದು ಬೇರೆ ಋಷಿಗಳು ಅವ್ರನ್ನ ಕರೆಯೋದು. ಶೌನಕ, ಶೌನಕ ಮೀನ್ಸ್ ಕಾಮನ್ ಲ್ಯಾಂಗ್ವೇಜ್ ಏನು, ನಾಯಿ, ಡಾಗ್. ಶೌನಕ ಮೀನ್ಸ್ ಡಾಗ್. ಸೊ ಹೌ ಕ್ಯಾನ್ ಎ ಋಷಿಸ್ ನೇಮ್ ಬಿ ಶೌನಕ? ಋಷಿ ಹೆಸರು ಶೌನಕ ಹೇಗಾಗಲಿಕ್ಕೆ ಸಾಧ್ಯ? ನಾಯಿ ಅಂತ ಅಲ್ಲಪ್ಪ, ಅದು ಇಟ್ಸ್ ನಾಟ್ ನೇಮ್ ಆಫ್ ಎ ಡಾಗ್. ಶೌನಕ ಮೀನ್ಸ್ ನಾಯಿ. ದಿ ಡಾಗ್ ಈಸ್ ರೆಸ್ಟ್ಲೆಸ್, ಇಟ್ ಕೀಪ್ಸ್ ಆನ್ ಮೂವಿಂಗ್. Okay, that's why it's called Shaunaka. The name of the dog comes from Sanskrit word Shunaka, means because one which is moving, constantly moving. ಸತತವಾಗಿ ಚಲನೆ ಯಾವ್ದು ಮಾಡ್ತದೋ ಅದಕ್ಕೆ ಶೌನಕ ಅಂತ ಹೇಳೋದು. ದಿ ಓನ್ಲಿ ಥಿಂಗ್ ವಿಚ್ ಕಾನ್ಸ್ಟೆಂಟ್ಲಿ ಮೂವ್ಸ್ ಇನ್ ಯೂನಿವರ್ಸ್ ಇಸ್ ಕಾಲ್ಡ್ ಪ್ರಾಣ. ಪ್ರಾಣಶಕ್ತಿ ಸತತವಾಗಿ ಚಲನೆ ಮಾಡ್ತಾ ಇರ್ತದೆ. ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ದ ಪರಬ್ರಹ್ಮ ಥ್ರೂ ಪ್ರಾಣ ಈಸ್ ಕಾಲ್ಡ್ ಶೌನಕ. ಪರಬ್ರಹ್ಮನ ಪ್ರಾಣಶಕ್ತಿಯ ಮೂಲಕ, ಜ್ಞಾನದ ಮೂಲಕ ಪಡ್ಕೊಂಡಿದ್ದಾನೆ. ಯಾರು ಪಡ್ಕೊಂಡಿದ್ದಾನೋ ಅವನು ಶೌನಕ. ಸೊ ದಿಸ್ ಸ್ಕ್ರಿಪ್ಚರ್, ಮುಂಡಕ ಉಪನಿಷತ್ತು, ದ ಹೈಯೆಸ್ಟ್ ಋಷಿ ಅಂಗೀರಸ, ಹೂ ಹ್ಯಾಸ್ ರಿಯಲೈಸ್ಡ್ ಬ್ರಹ್ಮನ್ ಆಸ್ ಯೂನಿವರ್ಸ್, ಸಗುಣ ಬ್ರಹ್ಮನನ್ನ, ಪರಬ್ರಹ್ಮನ ಒಂದು ಅಂಶವಾಗಿ ಯಾರು ರಿಯಲೈಸ್ ಮಾಡ್ಕೊಂಡಿದ್ದಾನೆ ಅಂತ ಅಂಗೀರಸ ಋಷಿ. ಅವ್ರು ಯಾರಿಗೆ ಹೇಳ್ತಾರೆ? ಶೌನಕ ಋಷಿ. ಪ್ರಾಣಾಯಾಮ ಮತ್ತು ಪ್ರಾಣವಿದ್ಯೆಯ ಮೂಲಕ ಭಗವಂತನ ರಿಯಲೈಸ್ ಮಾಡ್ಕೊಂಡ ಶೌನಕ ಋಷಿಗೆ ಇದನ್ನು ಹೇಳ್ಕೊಡ್ತಾ ಇದ್ದಾರೆ. So this is the highest spiritual truth. So all of you who have listened to this truth will have a great realization. ಅದು ಸತ್ಯದ ಮಾರ್ಗ. ಸತ್ಯಮೇವ ಜಯತೆ ಅನ್ನೋದು ಇದೇ ಉಪನಿಷತ್ತಲ್ಲಿ ಬರೋದು. ನಮ್ಮ ಭಾರತದ ಸತ್ಯಮೇವ ಜಯತೆ ಅಂತ ನಮ್ಮ ಭಾರತದ ಸೀಲಲ್ಲಿ ಹಾಕ್ತಾರಲ್ಲ, ದಟ್ ವಾಟ್ ಇಸ್ ದರ್ ನ್ಯಾಷನಲ್ ಎಂಬ್ಲಮ್, ಸತ್ಯಮೇವ ಜಯತಿ, ಇಟ್ ಇಸ್ ದೇರ್ ಫ್ರಮ್ ದಿಸ್ ಉಪನಿಷತ್. ಸೊ ಯು ಹ್ಯಾವ್ ಲಿಸನ್ ಟು ದ ಹೈಯೆಸ್ಟ್ ಉಪನಿಷತ್, ಶ್ರೇಷ್ಠವಾದ ಉಪನಿಷತ್ ಕೇಳಿದ್ರ. ಇದರಿಂದ ಆ ಪರಬ್ರಹ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ. May the Lord bless you, all of you. So next week onwards I am taking Mandukya Upanishad. It's a short Upanishad, Sanna Upanishad. That also I like everything. ಅದು ಮಾಂಡುಕ್ಯ ಉಪನಿಷತ್ ಆಯ್ತಾ, ಅದು ಕೂಡ ಚೆನ್ನಾಗಿದೆ. ಅದನ್ನು ನೆಕ್ಸ್ಟ್ ಮುಂದಿನ ವಾರದಿಂದ ಶುರು ಮಾಡ್ತೇವೆ. ಓಕೆ, ಸೊ ಈಗ ಉಪನಿಷತ್, ಪ್ರತಿಯೊಂದು ಉಪನಿಷತ್ತು ಇದು ಬ್ರಹ್ಮಯಜ್ಞ. ದಿಸ್ ಇಸ್ ಕಾಲ್ಡ್ ಬ್ರಹ್ಮಯಜ್ಞ. ನಿಜವಾದ ಬ್ರಹ್ಮಯಜ್ಞ ಅಂದರೆ ಉಪನಿಷತ್ತನ್ನು ಓದಿ ಅದು 4 ಜನರಿಗೆ ಹೇಳಿ ಅದನ್ನು ಬ್ರಹ್ಮಯಜ್ಞ. ಯಜ್ಞ ಮಾಡಿದ ಮೇಲೆ ಯಜ್ಞ ಪ್ರಸಾದ ಮಾಡಬೇಕು. ವಿ ಹ್ಯಾವ್ ಟು ಆಫರ್ ದಿ ಪ್ರಸಾದ, ಯಜ್ಞ ಪ್ರಸಾದ. ಯಜ್ಞ ಪ್ರಸಾದ ಇಸ್ ನಾಟ್ ಎ ಸ್ವೀಟ್ ಟು ಈಟ್, ಇಟ್ಸ್ ನಾಟ್ ಎ ಸ್ವೀಟ್. ಯಜ್ಞ ಪ್ರಸಾದ ಇಸ್ ಜ್ಞಾನ. ಆದರೆ ಜ್ಞಾನ ಗೋಸ್ ಹಿಯರ್, ರೈಟ್? ವಿಜ್ಞಾನ ಗೋಸ್ ಹಿಯರ್ ಆ್ಯಂಡ್ ಆಹಾರ ಗೋಸ್ ಹಿಯರ್. ಸೊ ದಿಸ್ ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಡನ್ ಆಲ್ ಟುಗೆದರ್ ಇನ್ ಎ ಯಜ್ಞ. ಜ್ಞಾನ, ವಿಜ್ಞಾನ ಮತ್ತು ಆಹಾರ. ಸೊ ದಟ್ಸ್ ವೈ ಆಹಾರ ಇಸ್ ಕಾಲ್ಡ್ ಪ್ರಸಾದ. Okay, so today we will distribute the prasada of this yajna, Mundaka Yajna Upanishad, Mundaka Upanishad Yajna. Next Upanishad, next yajna will take up Mandukya. So hopefully next 4 years we have to be able to complete one round of all Upanishads and Brahma Sutra. So I will pray to all Rishis that give me the strength to complete all Upanishads and have translation in as many languages as possible, and take Upanishads to as many people as possible who want to receive this.